ಮಾಡ್ಕೊಳ್ತೇನೆ. ತಂದೆ ದೇವರ ಒಂದು ಮಹಾಕೃಪೆಯಿಂದ ಒಂದು ಎದುರು ನೋಡಿದಂಥ ಒಂದು ಸಂದರ್ಭದಲ್ಲಿ ನಿಮ್ಮೊಂದಿಗೆ ಆತನ ವಾಕ್ಯವನ್ನು ಹಂಚೋದಕ್ಕೆ ದೇವರ ಕೃಪೆ ಮಾಡಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಅಪರ್ಚುನಿಟಿ ಇದು. ಎದುರು ನೋಡಿಲ್ಲ ನಮಗೂ ಇವತ್ತು ದೇವರ ವಾಕ್ಯನ ಹಂಚ್ಕೊಳ್ಳಿಕ್ಕೆ ಅವಕಾಶ ಸಿಗೋದಂತ. ಯಾಕೆಂದರೆ ನಮ್ಮ ಮಂಗಳೂರು ಸಹೋದರರು ಸ್ಪೀಕರ್ ಸೆಲೆಕ್ಷನ್ ಮಾಡೋದು ಯಾವಾಗ ಅಂತ ನೋಡೋದಾದರೆ ಸ್ಪಾಟ್ ಸೆಲೆಕ್ಷನ್ ಅಲ್ವಾ. ಸ್ಪಾಟ್ ಸೆಲೆಕ್ಷನ್ ಅಂದರೆ ಬ್ರದರ್ಸ್ ಸ್ಕೂಲ್ ಬಂದ ಮೇಲೆ ಏನು ಮಾಡ್ತಾರೆ, ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ತಾರೆ. ಅದು ಒಂದು ರೀತಿಯಾದಂಥ ಒಂದು ಸೆಲೆಕ್ಷನ್, ಒಂದು ಡಿಫ್ರೆಂಟ್ ಆಗಿರ್ತದೆ. ಬೇರೆ ಸಭೆಯಲ್ಲೆಲ್ಲ ನೋಡೋದಾದರೆ 1 ಮಂತ್ ಬಿಫೋರ್ ಅದರ ಪ್ರಕಾರ ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ಆದರೆ ಸ್ಪೀಕರ್ಸ್ಗಳಿಗೆ ಒಂದು ಏನಿರ್ತದೆ, ಬಂದ ಮೇಲೆ ಇಲ್ಲಿ ಮಂಗಳೂರಿಗೆ ಬರಬೇಕಾದ್ರೆ ಯಾವ ರೀತಿ ಇರ್ತದೋ ಅಂತ ಒಂದೇನಿರ್ತದೆ ಮನಸ್ಸಲ್ಲಿ ಯೋಚನೆಗಳಿರ್ತದೆ. ಸರಿ, ಇದು ದೇವರ ಒಂದು ಚಿತ್ತವಾಗಿರಲಿ. ಅದರಲ್ಲಿ ನಿಮ್ಮೊಂದಿಗೆ ಆತನ ವಾಕ್ಯನ ಹಂಚಿಕೊಳ್ಳೋದಕ್ಕೆ ಕೃಪೆ ಮಾಡಿದಂಥ ತಂದೆ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಅವಕಾಶನ ಕೊಟ್ಟಂಥ ಪ್ರಿಯ ಮಂಗಳೂರು ಸಹೋದರ ಸರಿಯರು ಕೂಡ ಈ ಸಮಯದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಸೊ ದೇವರ ಒಂದು ಕೃಪೆಯಿಂದ ಹಲವಾರು ವರ್ಷಗಳು ದೇವರು ಈ ಮಂಗಳೂರು ಸಭೆಯವ್ರನ್ನ ನಡೆಸ್ತಾ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಕನ್ವೆನ್ಷನ್ನ ಕೂಡ ತಡೆಯಾಗದಂತೆ ಕೂಡ ದೇವರು ಏನು ಮಾಡ್ತಾಯಿದ್ದಾರೆ, ನಡೆಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ. ಮಂಗಳೂರು ಬರಬೇಕಂದ್ರೆ ಅನೇಕರಿಗೆ ನಾವು ಹಲವಾರು ಕನ್ವೆನ್ಷನ್ಗಳು ಸಾಗುತ್ತೆ. ಆದರೆ ಮಂಗಳೂರು ಕನ್ವೆನ್ಷನ್ ಅಂದರೆ ಎಲ್ಲರಿಗೂ ಒಂದು ಹ್ಯಾಪಿಯಾಗಿ ಬರ್ತೀವಿ. ಯಾಕೆಂದರೆ ಅದೇ ಬ್ರದರ್ ಹೇಳಿದ್ರು, ಒಂದೇ ಕಲ್ಲಲ್ಲಿ ಒಂದೇ ಕಲ್ಲಲ್ಲಿ 2 ಮಾವಿನಕಾಯಿ ಹೊಡೆಯೋಣ ಅಂತ. ಕನ್ವೆನ್ಷನ್ ಅಟೆಂಡ್ ಮಾಡ್ಬೋದು, ಅದೇ ಸಮಯದಲ್ಲಿ ಸ್ವಲ್ಪ ಹೊತ್ತು ಬೀಚಲ್ಲಿ ಆಡ್ಬೋದು ಅಲ್ವಾ. ಮತ್ತು ಟ್ರೈನ್ ಜರ್ನಿ ಕೂಡ ತುಂಬ ಎಂಜಾಯ್ಮೆಂಟ್ ಆಗಿರ್ತದೆ. ಆ ಟನಲ್ಸ್ ಎಲ್ಲ ಸೀನಿಯರ್ಸ್ ಎಲ್ಲ ನೋಡ್ಕೊಂಡು ಬರೋದು. ಆದರೆ ಪ್ರಿಯರೇ, 2 ಕೂಡ ದೇವರ ಒಂದು ಆಶೀರ್ವಾದ. ನಮಗೆ ಬರಬೇಕಾದ್ರೆ ಕೂಡ ನಾವು ಟ್ರೈನಲ್ಲಿ ಬರಬೇಕಾದ್ರೆ ಕೂಡ ನಾವು ಅದು ಸೃಷ್ಟಿನ ನೋಡಬೇಕಾದ್ರೆ, ದೇವರು ಮಾಡಿರೋಂಥ ಸೃಷ್ಟಿನ ನೋಡಬೇಕಾದ್ರೆ ನಾವು ಅದ್ರ ಮುಖಾಂತರ ದೇವ್ರನ್ನ ಸ್ತುತಿಸ್ತೀವಿ. ಅದೇ ಸಮಯದಲ್ಲಿ ನಾವು ಸಮುದ್ರಕ್ಕೆ ಹೋಗಿ ಆಟ ಆಡುವಾಗ ಕೂಡ ನಮ್ಮ ಮನಸ್ಸಿಗೆ ಏನು ಬರುತ್ತೆ, ನಿಜವಾದ ದೇವರ ಮಕ್ಕಳಿಗೆ ಮನಸ್ಸಿಗೆ ಏನು ಬರುತ್ತೆ ಅಂದರೆ ದೇವ್ರನ್ನೇ ನಾವು ಮೈಂಡ್ ಮಾಡ್ತೀವಿ, ಮಹಿಮೆ ಪಡಿಸ್ತೀವಿ. ಆ ಸಮುದ್ರನ ನೋಡಬೇಕಾದ್ರೆ ನಮಗೆ ಹಲವಾರು ರಚನೆಗಳೇನಾಗುತ್ತೆ, ನಮಗೆ ಮೈಂಡ್ಗೆ ಬರುತ್ತೆ. ದೇವರು ಅಬ್ರಹಾಮ್ಗೆ ಮಾಡಿದಂಥ ವಾಗ್ದಾನ, ಇನ್ನು ಸಂಧಾನ ಸಮುದ್ರದ ಮರಳಿನಂತ ಇರ್ತದೆ. ಆಮೇಲೆ ಈ ಭೂಮಿ ಬಂದು ಸಮುದ್ರದ ನೀರು ಯಾವ ರೀತಿ ತುಂಬಿಕೊಂಡಿದೆಯೋ ಆ ರೀತಿಯಾಗಿ ಭೂಮಿ ಕರ್ತನ ಒಂದು ಜ್ಞಾನವನ್ನು ತುಂಬಿರ್ತದೆ. ಇಂಥ ಹಲವಾರು ವಚನಗಳು ನನಗೆ ಬಂದು ಸ್ಪೆಷಲಾಗಿ ಅಲ್ಲಿ ನಾನು ಕೂತಿರ್ಬೇಕಾದ್ರೆ ನನಗೆ ಬಂದಂಥ ವಚನಗಳು. ಸೊ ಪ್ರಿಯ ಸಹೋದರರೇ, ನಾವು ಏನೇ ಮಾಡಿದ್ರೂ ಕೂಡ ವಾಕ್ಯ ಹೇಳುತ್ತೆ, ಉಣ್ಣಿದ್ರು ಕುಡಿದ್ರು ಕೂಡ ಏನು ಮಾಡಬೇಕು, ದೇವರ ಮಹಿಮೆಗೋಸ್ಕರ ನಾವು ಮಾಡೋರಾಗಿರಬೇಕು. ಸದ್ಯ ನಾವು ದೇವರು ನಮ್ಮ ಹತ್ರ ಏನು ಮಾಡ್ತಾರೆ, ನಮ್ಮ ಹತ್ರ ಎದುರು ನೋಡೋದಂಥದ್ದಾಗಿದೆ. ಅದರಿಂದ ಪ್ರಿಯ ಸಹೋದರರೇ, ಇವತ್ತು ನಿಮ್ಮೊಂದಿಗೆ ಆರಿಸ್ಕೊಂಡಂಥ ಪಾಠದ ಒಂದು ಟಾಪಿಕ್ ಏನಂತ ನೋಡಬೇಕಾದ್ರೆ ಎಲೀಸನು ಮಾಡಿದಂಥ ಅದ್ಭುತಗಳು, ದಿ ಮಿರಾಕಲ್ಸ್ ಆಫ್ ಎಲೀಷಾ ಎಂಬ ಒಂದು ಟಾಪಿಕಲ್ಲಿ ಇವತ್ತಿನ ಒಂದು ಪಾಠವನ್ನು ನಾವು ಧ್ಯಾನ ಮಾಡೋಣ. ಪ್ರಿಯ ಸಹೋದರರೇ, ಬೈಬಲಲ್ಲಿ ಹಲವಾರು ಅದ್ಭುತಗಳನ್ನ ಮಾಡಿದಂಥ ಪ್ರವಾದಿ ಯಾರು? ಹಲವಾರು ಅದ್ಭುತಗಳನ್ನ ಮಾಡಿದಂಥ ಪ್ರವಾದಿ ಯಾರು? ನಿಮ್ಮಲ್ಲಿ ಒಂದು ಪ್ರಶ್ನೆ. ಬೇಗ ಹೇಳಿದ್ರೆ ಬೇಗ ಮುಗಿಸ್ಬಿಡೋಣ, ಟೈಮ್ಗೆ ಊಟ ಮಾಡಿಕೊಂಡು ಮನೆಗೆ ಹೋಗೋಣ. ಪಿಕ್ಚರ್ ಹಾಕಿದ ತಕ್ಷಣ ಎಲೀಸಾ ಅಂದ್ಬಿಡ್ತಾರಲ್ಲ. ಪ್ರಿಯರೇ, ಎಲೀಸಾ ಅಲ್ಲ, ನೆಕ್ಸ್ಟ್ ಆಪ್ಷನ್ ಮೋಸಸ್. ವೆರಿ ಗುಡ್. ಪ್ರಿಯ ಸಹೋದರರೇ, ಬೈಬಲ್ ನಮಗೆ ಸರಿಯಾಗಿ ಹೇಳ್ತದೆ, ಮೋಸಸ್ಸೇ ಎಲ್ಲ ಪ್ರವಾದಿಗಳಿಗಿಂತ ಹಲವಾರು ಅದ್ಭುತಗಳನ್ನ ಮಾಡಿದವರಂತ ಕೂಡ ವಚನಗಳು ನಮಗೆ ಹೇಳ್ತದೆ ಅಲ್ವಾ. ನಮಗೆ ಧರ್ಮ ಉಪದೇಶ ಕಂಠ 34ನೇದಲ್ಲಿ ನಾವು ಓದ್ತೀವಿ. ಅವ್ರು ಏನು ಮಾಡಿದ್ದಾರೆ, ಅವ್ರು ಮಾಡಿದಂಥ ಅದ್ಭುತಗಳನ್ನ ನೋಡಬೇಕಾದ್ರೆ ಮೋಸೆ ಥರ ಒಂದು ಪ್ರವಾದಿ ಇಸ್ರೇಲಲ್ಲಿ ಆಮೇಲೆ ಬಂದಿಲ್ಲ ಅಂತ ಕೂಡ ವಾಕ್ಯಗಳೇನಾಗಿದೆ ಹೇಳಿದೆ. ಸೊ ಮೋಸೆಗೆ ನಂತರ ಹಲವಾರು ಅದ್ಭುತಗಳು ಮಾಡಿದಂಥ ಪ್ರವಾದಿ ಯಾರು? ಹೂ ಇಸ್ ದ ನೆಕ್ಸ್ಟ್ ದಿ ಮಿರಾಕಲ್ ಮಾಡಿದಂಥ ಪ್ರವಾದಿ ಯಾರು? ಬೇಗ ಹೇಳಬೇಕು. ಎಲಿಯಾನಾ? ಹೊಸ ಒಡನ್ಬಡಿಕೆಲ್ಲ, ನಾಳೆ ಒಡನ್ಬಡಿಕೆ ಹೇಳ್ತಿದ್ದಾನೆ. ಎಲೀಸಾ. ವೆರಿ ಗುಡ್. ನೆಕ್ಸ್ಟ್ ಮೋಸಸ್ ಯಾರಂತ ನೋಡಬೇಕಾದ್ರೆ ಎಲೀಸಾ ಅಂತ ಬೈಬಲ್ ಹೇಳ್ತಾಯಿದೆ. ಹಲವಾರು ಅದ್ಭುತಗಳು ಮಾಡಿರೋರು, ಮಿರಾಕಲ್ಸ್. ನಾನು ನೋಡ್ತಾ ಇರೋದು ಮಿರಾಕಲ್ಸ್ಗಳು. ಹಲವಾರು ಅದ್ಭುತಗಳು ಮಾಡಿದಂಥ ಪ್ರವಾದಿ ಯಾರು ಆಫ್ಟರ್ ಮೋಸಸ್ ಅಂತ ನೋಡಬೇಕಾದ್ರೆ ದಟ್ ಈಸ್ ಎಲೀಸಾ.
ಎಲೀಸ ನಂತರ ಮಾಡಿದವರು ಯಾರು? ಆಫ್ಟರ್ ಎಲೀಸ. ಏನು ಹಿಂಗೆ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತೀರಾ? ಒಂದೇ ಪ್ರಶ್ನೆ, ಆಮೇಲೆ ಕೇಳಲ್ಲ. ಎಲಯ್ಯ ಅಲ್ವಾ? ಎಲಿಯನೇ ನೆಕ್ಸ್ಟು. ಎಲೀಸನ್ಗಿಂತ ನೆಕ್ಸ್ಟ್ ಮಿರಾಕಲ್ ಮಾಡಿದವರು ಯಾರಂತ ನೋಡಬೇಕಾದ್ರೆ ಅದು ಎಲಿಯ ಅಂತ ನೋಡ್ತೀವಿ. ಯಾಕೆ? ಎಲಿಯ ಬಂದು ಎಲೀಸನ್ಗೆ ಶಿಷ್ಯನಾಗಿದ್ದರು, ಸೇವಕರು ಅಲ್ವಾ? ಎಲೀಸ ಬಂದು ಎಲಿಯನ್ಗೆ ಸೇವಕರು ಆದರೂ ಅದ್ಭುತದಲ್ಲಿ ನೋಡಬೇಕಾದ್ರೆ ಬರೀ ಅದ್ಭುತಗಳು ಮಾಡಿರೋ ವಿಷಯಗಳು ನೋಡಬೇಕಾದ್ರೆ ಎಲೀಸನು ಎಲಿಯನ್ಗಿಂತ ಹೆಚ್ಚಾದ ಅದ್ಭುತಗಳು ಮಾಡಿದರು. ಯಾಕೆ? ಏನು ಕಾರಣ? ಅವ್ರು ಕೇಳ್ಕೊಂಡಂಥ ಆಶೀರ್ವಾದ. ಎಲಿನ ಹತ್ರ ಏನು ಆಶೀರ್ವಾದ ಕೇಳ್ಕೊಂಡು? ನಿನ್ನ ಮನೆ ಇರುವಂಥ ಆತ್ಮದ ವರ ನನಗೆ ಎರಡರಷ್ಟು ಬೇಕಂತ ಕೇಳ್ಕೊಂಡು. ನಾವಾಗಿದ್ದಿದ್ರೆ ಏನು ಕೇಳ್ತಾ ಇದ್ದ? ಒಂದು ದೊಡ್ಡ ಮನೆ, ಕಾರು, ಈ ಥರ ಏನಾದರೂ ಕೊಡ್ರಿ ದೇವರೇ ಅಂತ ಕೇಳ್ಕೊಳ್ತಾ ಇದ್ದ. ಆದರೆ ಎಲೀಸನ ಒಂದು ಇಷ್ಟ ನೋಡಿ ಹೆಂಗಿದೆ ಅಲ್ವಾ? ದೇವರಿಗೋಸ್ಕರ ಸೇವೆ ಮಾಡಬೇಕು, ನನ್ನ ಯಜಮಾನ ಥರ ಎಲಿಯನ್ ಥರ ನಾನೇನು ಮಾಡಬೇಕು, ಇನ್ನೂ ಹೆಚ್ಚಾಗಿ ದೇವ್ರನ್ನ ಮಹಿಮೆ ಪಡಿಸ್ಬೇಕಂತ ಒಂದು ಉದ್ದೇಶ ಅವ್ರಿಗೆ ಇದ್ದಿತ್ತು. ಅದರಿಂದನೇ ಪ್ರೀತಿಯ ಸಹೋದರರೇ ಒಂದು ಆಶೀರ್ವಾದನ ಕೇಳ್ಕೊಂಡು. ಸರಿ, ನೆಕ್ಸ್ಟ್ ನೋಡಬೇಕಾದ್ರೆ ಪ್ರಿಯ ಸಹೋದರರೇ, ಈ ಒಂದು ಎಲೀಸ ಮತ್ತು ಎಲಿಜಾ ಇಬ್ಬರು ಪ್ರವಾದಿಗಳು ಎಂಥ ಪ್ರವಾದಿಗಳಿದ್ದರು ಅಂತ ಬೈಬಲ್ ಹೇಳ್ತದೆ ಅಂದರೆ, ಇಸ್ರೇಲ್ ದೇಶಕ್ಕೇ ಇವರು ಒಂದು ರಥಗಳು ಥರ ಇದ್ರಂತೆ. ಯಾವ ಥರ ಇದ್ದರು? ದೇ ಆರ್ ದಿ ಆರ್ಚ್ಮ್ಯಾನ್ಸ್ ಆಫ್ ದಿ ಇಸ್ರೇಲ್ ಅಂತ ಬೈಬಲ್ ಏನಂತದೆ ಹೇಳ್ತದೆ. ವಾಕ್ಯವಾದನ 1ನೇ 2ನೇ ಅರಸುಗಳು 2:12 ವಾಕ್ಯ. ಲ್ಯಾಪ್ಟಾಪ್ ತಿರುಗಿ ಮುಡಿ ಮಕ್ಕಂದು ಈ ಕಡೆ ತಿಳಿಸಿ, ನನಗೆ ನೆಕ್ಸ್ಟ್ ಸ್ಲೈಡ್ ಇದಾಗುತ್ತೆ. ಆದರೆ ಮಾಡಿಲ್ಲ ಅಂದರೆ ಬಿಡ್ಬಿಡಿ. 2 Kings 2nd chapter verse 12 ನಾನು ನೋಡಬೇಕಾದ್ರೆ ಎಲಿಯ ಮತ್ತು ಎಲೀಸ ಇಬ್ಬರು ಕೂಡ ಯಾವ ರೀತಿಯಾದಂಥ ಪ್ರವಾದಿಯಾಗಿದ್ದರು ಅಂತ ನೋಡಬೇಕಾದ್ರೆ ಪ್ರಿಯರೇ, ಇಸ್ರೇಲ್ ದೇಶಕ್ಕೆ ಅವ್ರು ಏನಾಗಿದ್ದರು? ರಥರಥಶ್ವರಾಗಿದ್ದರು. ವಾಕ್ಯವಾದ ನಾವು ಸಿಸ್ಟರ್. ಎಲೀಷನು ಅದನ್ನು ನೋಡುತ್ತಾ, ನನ್ನ ತಂದೆಯೇ ಇಸ್ರಾಯೇಲ್ಯರಿಗೆ ಆಗಿದ್ದವನೇ ಎಂದು ಕೂಗಿ. ನೋಡಿದ್ರೆ ಇಸ್ರೇಲ್ಗೆ ಎಂಥವರಾಗಿದ್ದರಂದರೆ ರಥರಥಶ್ವರ, ಹಾರ್ಸ್ಮೆನ್ ಆಫ್ ಇಸ್ರೇಲ್ ಅಂತ ಕೂಡ ಬೈಬಲ್ ಏನಿರ್ತದೆ ಹೇಳ್ತದೆ. ಅವ್ರಿಗೆ ಮಾತ್ರ ಅಲ್ಲ, ಎಲೀಸನ್ಗೂ ಕೂಡ ಈ ಮಾತೇನಾಗಿದೆ ಹೇಳಲ್ಪಟ್ಟಿದೆ. ವಾಕ್ಯವಾದ ನೆಕ್ಸ್ಟ್ ಶೇಕ್ ಹೈಚ್ ಬರೋದು PPT ಇದು ಅದಿಲ್ಲ, ಇದು ಅದು ತಿಳ್ಕೊಳ್ಬೋದು. ಮೋಡಮ್ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನೋಡಬೇಕಾದ್ರೆ ಪ್ರಿಯ ಸಹೋದರರೇ, ನಾವು ಓದಿದ್ದು ಏನಂತ ನೋಡಬೇಕಾದ್ರೆ, ಎಲೀಸ ಎಂಥ ಒಂದು ಪ್ರವಾದಿಯಾಗಿದ್ದರು ಎಲಿಯ ಅಂತ ನೋಡಬೇಕಾದ್ರೆ, ಇಸ್ರೇಲ್ ದೇಶಕ್ಕೇನಾಗಿದ್ದರು? ರಥಾಶ್ವರ. ಅಂದರೆ ಇಸ್ರೇಲ್ ದೇಶಕ್ಕೆ ಒಂದು ಆರ್ಮಿ ಥರ ಇದ್ರಂತೆ. ಇಸ್ರೇಲ್ ದೇಶಕ್ಕೆ ಒಂದು ಆರ್ಮಿ ಥರ ಅವ್ರು ಇರಬೇಕಾದ್ರೆ ಯಾರೂ ಕೂಡ ಇಸ್ರೇಲ್ ದೇಶನ ಮುಟ್ಟಕ್ಕೆ ಆಗ್ತಿರ್ತಿಲ್ಲ. ಅಷ್ಟು ಇಸ್ರೇಲ್ ದೇಶಕ್ಕೆ ಒಂದು ಪ್ರೊಟೆಕ್ಷನ್ ಆಗಿದ್ದರು ಈ ಪ್ರವಾದಿಗಳು. ಅದೇ ರೀತಿಯಾಗಿ ನಾವು ನೋಡಬೇಕಾದ್ರೆ ಎಲೀಷನ್ ಬಗ್ಗೆ ಕೂಡ ಹೇಳಬೇಕಾದ್ರೆ ವಾಕ್ಯ ಹೇಳುತ್ತದೆ. ಇದೇ ರೀತಿಯಾದ ವಾಕ್ಯ ಎಲೀಷನ್ ಕೂಡ ಹೇಳ್ತದೆ. 2ನೇ ಅರಸು 13:14 2 Kings 13 verse 14 ಓದೋಣ. ಎಲೀಷನು ಮರಣಕರ ರೋಗದಲ್ಲಿ ಬಿದ್ದನು. ಇಸ್ರೇಲರ ಅರಸನಾದ ಯೋವಾಷನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ, ನನ್ನ ತಂದೆ ಇಸ್ರಾಯೇಲರಿಗೆ ರಥಾಶ್ವ ಬಲಗಳಾಗಿದ್ದವನೇ ಎಂದು ಕೂಗುತ್ತಾ. ಹೌದ್ರಾ ಪ್ರಿಯ ಸಹೋದರರೇ, ಇಸ್ರಾಯೇಲರಿಗೆ ಹೆಂಗಿದ್ರು? ರಥಾಶ್ವರಾಗಿದ್ರು. ಸೊ ಅಂದರೆ ಪ್ರಿಯ ಸಹೋದರರೇ, ಇಷ್ಟೊಂದು ಪವರ್ಫುಲ್ ಪ್ರಾಫೆಟ್ ಬೈಬಲಲ್ಲಿ ಮೋಸೆಗೆ ನೆಕ್ಸ್ಟು ತುಂಬ ಪವರ್ಫುಲ್ ಪ್ರಾಫೆಟ್ ಅಂತ ನಾವು ಹೇಳೋದಾದರೆ ಅದು ಎಲಿಯ ಮತ್ತು ಎಲೀಸನ್ ಬಗ್ಗೆ ನಾವು ನೋಡೋದು. ಪ್ರಿಯ ಸಹೋದರರೇ, ಬೈಬಲಲ್ಲಿ ಹಲವಾರು ಮಂದಿ ಏನು ಮಾಡಿದ್ದಾರೆ? ಮಿರಾಕಲ್ಸ್ಗಳು ಮಾಡಿದ್ದಾರೆ. ಹಳೆ ಒಡன்பಡಿಕೆಗಳಾಗಲಿ ಹೊಸ ಒಡன்பಡಿಕೆಗಳಾಗಲಿ ಹಲವಾರು ಪ್ರವಾದಿಗಳು ಅಪೊಸ್ತಲರು ಕೂಡ ಹಲವಾರು ಮಿರಾಕಲ್ಸ್ಗಳು ಮಾಡಿದರೂ ಕೂಡ ಎಲೀಸನ್ ತುಂಬ ಡಿಫ್ರೆನ್ಸು. ಎಲೀಸನ್ ಯಾವ ವಿಷಯದಲ್ಲಿ ಡಿಫ್ರೆನ್ಸ್ ಅಂತ ನೋಡಬೇಕಾದ್ರೆ, ಪ್ರೀತಿಯ ಸಹೋದರರೇ, ಸತ್ತ ಮೇಲೆ ಕೂಡ ಅದ್ಭುತವನ್ನು ಮಾಡಿದ ಪ್ರವಾದಿ ಯಾರು ಅಂತ ಒಂದು ಪ್ರಶ್ನೆ ಹಾಕಿದ್ರೆ ಅದು ಯಾರು? ಎಲೀಸ. ಎಲ್ಲರೂ ಕೂಡ ಯೇಸ್ವಾಮಿ ಮತ್ತು ಅಪೊಸ್ತಲರು ಇವರೆಲ್ಲರೂ ಕೂಡ ಬದುಕಿರಬೇಕಾದ್ರೆ ಏನು ಮಾಡಿದ್ರು? ಅದ್ಭುತಗಳನ್ನು ಮಾಡಿದ್ದಾರೆ. ಆದರೆ ಸತ್ತಿ 1 ವರ್ಷ ಆದಮೇಲೆ ಅದ್ಭುತವನ್ನು ಮಾಡಿದಂಥ ಪ್ರವಾದಿ ಯಾರು ಅಂತ ಕೇಳಬೇಕಾದ್ರೆ ಅದು ಎಲೀಸ. ಅದು ಗೊತ್ತಲ್ಲ ನಮಗೆ. ಎಲೀಸನ ಸತ್ತು 1 ವರ್ಷ ಆಯಿತು. ಅವನದ ಶವದ ಮೇಲೆ ಕೆಲವರು ಅವನ ಸತ್ತವನ ದೇಹವನ್ನು ತಂದು
ಅವರ ಒಂದು ಎಲುಬುಗಳ ಮೇಲೆ ಹಾಕಬೇಕಾದ್ರೆ ಸತ್ತವನಾಗಿದ್ರು ಬದುಕ್ಬಿಟ್ಟ ಅಂತ ಕೂಡ ನೋಡ್ತೀವಿ. ವಾಕ್ಯವದನ 2ನೇ ಅರಸು 13 20 ಮತ್ತು 21 ವಾಕ್ಯವದನ. ಎಲೀಷನು ಮೃತಿ ಹೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು. ಮೋವಾಬ್ಯರು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರ ಗುಂಪು ಗುಂಪಾಗಿ ಬರುತ್ತಿದ್ದರು. ಒಂದು ದಿವಸ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋವಾಬ್ಯರ ಗುಂಪು ಬರುತ್ತಿರುವುದನ್ನು ಕಂಡು ಶವವನ್ನು ಎಲೀಷನ ಸಮಾಧಿಯಲ್ಲಿ ಬಿಸಾಡಿ ಓಡಿ ಹೋದರು. ಸತ್ತ ಮನುಷ್ಯನು ಎಲೀಷನ ಎಲುಬುಗಳಿಗೆ ತಗುಲಿದ ಕೂಡಲೇ ಜೀವಿಸಿ ಎದ್ದು ಸರಿ, ಅವನ ಎಲುಬುಗಳ ಮೇಲೆ ಬಿದ್ದ ತಕ್ಷಣ ಸತ್ತವನೇನಾದ ಅಲ್ಲಿ ಎದ್ದವನಂತ ಕೂಡ ನೋಡ್ತೀವಿ. ನೋಡ್ರಿ ಪ್ರಿಯ ಸದಸ್ಯರೇ, ಎಷ್ಟು ಪವರು ಎಲೀಷನಲ್ಲಿತ್ತು ಅಂತ ನೋಡ್ತೀವಿ. ಅವರ ಎಲುಬುಗಳಲ್ಲಿ ಏನಿತ್ತು? ಮಿರಾಕಲಸ್ ಪವರ್ ಇತ್ತು. ಸತ್ತವ್ರನ್ನ ಎಬ್ಬಿಸುವಂಥ ಶಕ್ತಿ ಯಾರಲ್ಲಿ ಇತ್ತಂತ ನೋಡಬೇಕಾದ್ರೆ ಎಲೀಷನ ದೇಹದಲ್ಲಿ ಆತನ ಎಲುಬುಗಳಿತ್ತು ಅಂತ ಕೂಡ ನೋಡ್ತೀವಿ. ಬೈಬಲನ್ನು ನೋಡ್ತೀವಿ ಪ್ರಿಯ ಸಹೋದರರೇ, ದೇವರ ಮಕ್ಕಳು ಎಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ ನೋಡಬೇಕಾದ್ರೆ, ಇನ್ನೂ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ಯೇಸುಸ್ವಾಮಿ, ನಮ್ಮ ಕರ್ತನಾದ ಯೇಸುಸ್ವಾಮಿಯ ಬಟ್ಟೆಗಳು, ಯಾರಾದರೂ ಅವ್ರ ಬಟ್ಟೆನ ಮುಟ್ಟಿದ್ರೆ ಏನಾಗ್ತಾಯಿದ್ರು? ಸ್ವಸ್ಥವಾಗ್ತಾಯಿದ್ರು. ನಮ್ಗೆ ಗೊತ್ತಲ್ಲ ವಿಷಯಗಳು. ಅವ್ರಿಗಿಂತ ಅಪೊಸ್ತಲರು ಎಷ್ಟು ಪವರ್ ಆಗಿದ್ರು ಅಂತ ನೋಡ್ಬೇಕಾದ್ರೆ ಪ್ರಿಯರೇ, ಪೇತ್ರನ ನೆರಳು ಯಾರ ಮೇಲಾದರೂ ಬಿದ್ದರೆ ಏನಾಗ್ತಾಯಿದ್ರು? ವಾಸಿ ಆಗ್ತಾಯಿದ್ರು. ಪೌಲನು ಯಾರ ಮೇಲಾದರೂ ತನ್ನ ಕರ್ಶಿಪ್ನ ಹಾಕಿದ್ರೆ ಅವ್ರು ಏನಾಗ್ತಾಯಿದ್ರು? ಸ್ವಸ್ಥ ಆಗ್ತಾಯಿದ್ರು. ನಮ್ಮನ್ನು ಯಾರನ್ನ ಮುಟ್ಟಿದ್ರೆ ಸ್ವಸ್ಥವಾಗಿರೋರು ಕೂಡ ಏನಾಗ್ಬಿಡ್ತಾರೆ? ರೋಗಿಗಳಾಗ್ಬಿಡ್ತಾರೆ ಅಲ್ವಾ? ಅಷ್ಟು ವೀಕ್ ಆಗಿರ್ತೀವಿ ನಾವು. ಈವನ್ ಮೆಂಟಲಿ, ಫಿಸಿಕಲಿ ಕೂಡ ಪ್ರಿಯ ಸದಸ್ಯರೇ, ನಾವು ಮಾತಾಡೋ ಮಾತುಗಳು ಒಬ್ಬರನ್ನ ಏನು ಮಾಡಲ್ಲ, ಒಬ್ಬರನ್ನ ಹೀಲ್ ಮಾಡಲ್ಲ, ಒಬ್ಬರನ್ನ ಸಿಕ್ ಮಾಡಿಬಿಡ್ತೀವಿ ಹೊರತು ಹೀಲ್ ಮಾಡಲ್ಲ. ಅದೇ ರೀತಿಯಾಗಿ ನಮ್ಮ ದೇಹ ಕೂಡ ಹಂಗೆ ಇದೆ. ಇದರ ಮಕ್ಕಳು ಹೆಂಗಿದ್ದಾರೆ ಅಂತ ನಾವು ನೋಡಬೇಕಾದ್ರೆ ಪ್ರಿಯರೇ, ಎಷ್ಟು ಮಿರಾಕಲ್ಸ್ಗಳು ಏನು ಮಾಡಿದ್ದಾರೆ, ಎಷ್ಟು ಪವರ್ಫುಲ್ಲಾಗಿ ಇದ್ದಿದ್ದಾರೆ ಅವರ ಲೈಫು ಅಂತ ನೋಡಬೇಕಾದ್ರೆ ಇದೆಲ್ಲ ನಮಗೆ ಒಳ್ಳೆ ಉದಾಹರಣೆಗಳನ್ನ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ನೋಡಬೇಕಾದ್ರೆ ಪ್ರಿಯ ಸರೇ, ಇದರಲ್ಲಿ ನಾವು ಇವತ್ತು ನೋಡುವಂಥ ಒಂದು ಪಾಠ, ಎಲೀಷನ ಮಾಡಿದಂಥ ಒಂದು ಅದ್ಭುತ ವಿಷಯವನ್ನು ಏನು ಮಾಡೋಣ ಇವತ್ತು ಪಾಠದಲ್ಲಿ ನೋಡೋಣ. ಪ್ರಿಯ ಸಹೋದರರೇ, ಈ ಎಲೀಷಾ ಮತ್ತು ಎಲಿಯನ ಬಗ್ಗೆ ಏನು ಹೇಳಿದೆ ಅಂದರೆ ಬೈಬಲ್ ಏನು ಹೇಳ್ತದೆ ಅಂದರೆ, ಇವರಿಬ್ಬರು ಕೂಡ ಪ್ರವಾದಿಗಳು, ದೇ ಆರ್ ಪ್ರಾಫೆಟ್ಸ್. ಆದರೆ ಏನಾದರೂ ಪ್ರವಾದನೆಗಳು ಹೇಳಿದ್ದಾರಾ ಇವರು? ಬೈಬಲಲ್ಲಿ ನಾವು ನೋಡ್ತೀವಲ್ಲ, ನಾವು ಬೈಬಲಲ್ಲಿ ಹಲವಾರು ಪ್ರವಾದಿಗಳಿದ್ದಾರೆ. ಯೆಶಯ, ಯೆರೆಮೀಯ, ಎಸೆಕಿಯೇಲ್, ದಾನಿಯೇಲ್ ಇವರೆಲ್ಲ ಇದ್ದಾರೆ. ಇವರೆಲ್ಲ ಹಲವಾರು ಪ್ರವಾದಿಗಳನ್ನ ಏನು ಮಾಡಿದ್ದಾರೆ? ಪ್ರವಾದನೆಗಳನ್ನ ಹೇಳಿದ್ದಾರೆ. ಆದರೆ ಪ್ರಿಯ ಸಹೋದರರೇ, ಈ ಇಬ್ಬರು ಎಲೀಷಾ ಮತ್ತು ಎಲಿಯ ಪ್ರವಾದಿಗಳಂತ ಅವ್ರನ್ನ ಬೈಬಲ್ ಹೇಳ್ತಾ ಇದೆ. ಆದರೆ ಪ್ರಿಯ ಸಹೋದರರೇ, ಅವರು ಏನು ಪ್ರವಾದನೆಗಳು ಮಾಡೋದು ಅಂತ ನೋಡ್ಬೇಕಾದ್ರೆ, ಯಾವ ಪ್ರವಾದನೆಗಳು ಏನು ಮಾಡಿಲ್ಲ, ಅವರು ಮಾಡಿಲ್ಲ. ಆದರೆ ಅವ್ರು ಮಾಡಿದಂಥ ಅದ್ಭುತಗಳೇನಾಗಿದೆ ಅಂತ ನೋಡಬೇಕಾದ್ರೆ, ಅವ್ರು ಮಾಡಿದಂಥ ಒಂದೊಂದು ಅದ್ಭುತಗಳು ಏನಾಗಿದೆ? ಒಂದು ಪ್ರವಾದನೆಯಾಗಿದೆ ಎಂಬುದನ್ನೇ ಇವತ್ತಿನ ಪಾಠದಲ್ಲಿ ನಾವು ಏನು ನೋಡೋಣ. ಅವ್ರು ಮಾಡಿದಂಥ ಒಂದೊಂದು ಅದ್ಭುತದಲ್ಲಿ ಒಂದು ಪ್ರವಾದನೆ ಏನಾಗಿದೆ? ಅದರಲ್ಲಿ ಅಡಗಿದೆ ಪ್ರೀತಿಯ ಸಹೋದರರೇ. ಅದನ್ನೇ ನಾವು ಏನು ಮಾಡೋಣ ಅಂದರೆ ಇವತ್ತಿನ ಒಂದು ಪಾಠದಲ್ಲಿ ನಾವು ನೋಡೋಣ. ಎಲೀಷನು ಮಾಡಿದಂಥ ಒಂದು ಅದ್ಭುತದಲ್ಲಿ ಅಡಗಿರುವಂಥ ಒಂದು ಪ್ರವಾದನೆಗಳನ್ನ ಏನು ಮಾಡೋಣ ಇವತ್ತು ನಾವು ಬಿಚ್ಚಿ ನಾವು ನೋಡೋಣ. ವಾಕ್ಯವದನ ಅದು ಏನು ಅದ್ಭುತ ಅಂತ ನೋಡೋಣ. 2ನೇ ಅರಸು 4ನೇ ಅಧ್ಯಾಯದಲ್ಲಿ 8ರಿಂದ ಕೆಲವು ವಚನಗಳು ನಾವು ಓದ್ಕೊಂಡು ಹೋಗೋಣ. 2 Kings 4th chapter 8 onwards. ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ನೋಡಿದ್ರೆ ಪ್ರೀತಿಯ ಸಹೋದರರೇ, ಒಂದು ದಿವಸ ಎಲೀಷಾ ಎಲ್ಲೋದ್ರಂತೆ? ಶೂನೇಮ್ ಎಂಬ ಊರಿಗೆ ಹೋಗಿದ್ದಾರೆ. ಅಲ್ಲಿ ಒಂದು ಘನವುಳ್ಳ ಸ್ತ್ರೀ ಏನು ಮಾಡಿದ್ರಂತೆ? ಎಲೀಷನ್ನ ಊಟಕ್ಕೆ ಏನು ಮಾಡಿದ್ದಾರೆ? ಕರೆದರು ಅಂತ ನೋಡಿದ್ರು. ಬಲವಂತ ಮಾಡಿದ್ದಾಳೆ. ಆಗ ಎಲೀಷಾ ಅವಳು ಬಲವಂತ ಮಾಡಿದ ಕಾರಣಕ್ಕೆ ಅವ್ರ ಮನೆಗೆ ಏನು ಮಾಡಿದ್ರು? ಊಟ ಮಾಡೋಕ್ಕೆ ಹೋಗ್ತಾಯಿದ್ರು. ಅವ್ರು ಮಾಡಿದಂಥ ಒಂದು ಉಪಚಾರ ತುಂಬ ಎಲೀಷನ್ಗೆ ತುಂಬಾ ಏನಾಯಿತು? ತುಂಬಾ ಸಂತೋಷ ಆಯಿತು. ಎಷ್ಟು ಮಟ್ಟಿಗೆ ಅವ್ರಿಗೆ ಸಂತೋಷ ಆಯಿತು ಅಂದರೆ, ಯಾವಾಗೆಲ್ಲ ಆ ಊರ ಕಡೆ ಹೋಗ್ತಾರೋ ಆವಾಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಅವಳ ಮನೇಲಿ ಏನು ಮಾಡ್ತಾಯಿದ್ರು? ಅವರು ಊಟ ಮಾಡ್ತಾಯಿದ್ರು. ನೆಕ್ಸ್ಟ್ ವಚನ ಓದೋಣ. 9th verse.
ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಓಕೆ ಪ್ರೀತಿಯ ಸರಸರೇ, ಇಲ್ಲಿ ಏನು ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಶೂನೇಮ್ ಸ್ತ್ರೀ ಒಂದು ಶ್ರೀಮಂತಿಕೆ ಆಗಿದ್ದಾಳೆ. ಆ ಊರಲ್ಲಿ ತುಂಬ ಒಂದು ಶ್ರೀಮಂತಿಕೆ, ಘನವುಳ್ಳ ಒಂದು ಸ್ತ್ರೀ ಆಗಿದ್ದಾರೆ ಅಂತ ಕೂಡ ವಾಕ್ಯದಲ್ಲಿ ನೋಡಿದ್ದು. ಸೊ ಎಲೀಸನು ಯಾವಾಗೆಲ್ಲ ಆ ಕಡೆ ಹೋಗ್ತಾರೋ ಅವ್ರ ಮನೆಗೆ ಹೋಗ್ತಾಯಿದ್ರು. ಅವ್ರ ಮನೆಯಲ್ಲಿ ಏನು ಮಾಡ್ತಾಯಿದ್ರು, ಊಟನ ಮಾಡ್ತಾಯಿದ್ರು, ಅಲ್ಲೇ ಸ್ಟೇ ಮಾಡ್ತಾಯಿದ್ರು ಕೂಡ. ಸೊ ಇದೇ ರೀತಿಯಾಗಿ ನಮ್ಮ ಯೇಸು ಕ್ರಿಸ್ತನಿಗೂ ಕೂಡ ಯಾವಾಗೆಲ್ಲ ಯೆರೂಸಲೇಮ್ ಕಡೆ ಬರ್ತಾರೋ ಆವಾಗ ಯಾರ ಮನೆ ಸ್ಟೇ ಮಾಡ್ತಾಯಿದ್ರು, ಮಾರ್ತಾ ಮನೆ, ಇಲ್ಲ ಮಾರ್ತಾ ಮರಿಯ ಮನೆಯಲ್ಲಿ ಅಲ್ಲೇ ಸ್ಟೇ ಮಾಡ್ತಾಯಿದ್ರು. ಅಲ್ಲಿ ಮಾರ್ತಾ ಅವ್ರಿಗೆ ಒಳ್ಳೆ ಒಳ್ಳೆ ಅಡಿಗೆಗಳನ್ನ ಮಾಡಿ ಯೇಸುವಿನ ಸಂತೋಷಪಡಿಸ್ತಾಯಿದ್ರು. ಅದೇ ರೀತಿಯಾಗಿ ಮರಿಯಾಲಲ್ಲಿ ಒಂದು ರೀತಿಯಾಗಿ ಏನು ಮಾಡ್ತಾಯಿದ್ರು, ಅವ್ರ ವಾಕ್ಯನ ಕೇಳಿಕೊಂಡು ಯೇಸುವಿನ ಇಬ್ಬರನ್ನ ಸಂತೋಷಪಡಿಸ್ತಾಯಿದ್ರು. ಸೊ ಮನೆಗೆ ಹೋಗೋದಾದರೆ ಯೇಸುವಿಗೆ ತುಂಬಾ ಸಂತೋಷ. ಅದೇ ರೀತಿಯಾಗಿ ಅಲ್ಲೇ ಒಡಂಬಡಿಕೆಯಲ್ಲಿ ಕೂಡ ಪ್ರಿಯರೇ, ಎಲೀಸನ್ ಯಾರ ಮನೆಗೆ ಹೋಗ್ತಾಯಿದ್ರು ಅಂತ ನೋಡಬೇಕಾದ್ರೆ, ಯಾವಾಗೆಲ್ಲ ಅವ್ರ ಮನೆಗೆ ಹೋಗ್ತಾ ಆ ಕಡೆ ಹೋಗ್ತಾರೋ, ಊರ ಕಡೆ ಹೋಗ್ಬೇಕಾದ್ರೆ ಯಾರ ಮನೆ ಹೋಗ್ತಾಯಿದ್ರು, ಶೂನೇಮ್ ಊರಿಗೆ ಹೋಗ್ತಾಯಿದ್ರು. ಆದರೆ ಅವ್ರ ಜೊತೆನೇ ಮಲ್ಗ್ತಾಯಿದ್ರು, ಅವ್ರ ಜೊತೆಲೇ ಮಲ್ಕೊಳ್ತಾಯಿದ್ರು. ಅವ್ರಿಗೊಂದು ಪ್ರವೇಶ ಇರಲಿಲ್ಲ, ಒಂದು ಸಪ್ರೇಟ್ ರೂಮ್ ಇರಲಿಲ್ಲ. ಅದರಿಂದ ಏನು ಮಾಡ್ತಾರೆ ಅಂದರೆ, ಆ ಸ್ತ್ರೀ ಯೋಚನೆ ಮಾಡಿ ತನ್ನ ಗಂಡನ ಹತ್ರ ಮಾತಾಡ್ತಾರೆ, ನಾವೇನು ಮಾಡೋಣ, ನಮ್ಮ ಮನೆ ಮೇಲೆ ಒಂದು ಚಿಕ್ಕ ಒಂದು ರೂಮ್ ಕಟ್ಟೋಣ, ಕೊಠಡಿ ಕಟ್ಟಿ ಅದರಲ್ಲಿ ಒಂದು ಮೇಷೆ ಮತ್ತು ದೀಪಸ್ತಂಭ ಇಟ್ಟು ಅವ್ರಿಗೆ ಯಾವಾಗ ಬರಬೇಕಾದ್ರೂ ಅಲ್ಲಿ ಏನು ಮಾಡ್ಬೋದು, ಫ್ರೀಯಾಗಿ ಅವರು ಸ್ಟೇ ಮಾಡೋದು ಅಂತ ಕೂಡ ಏನು ಮಾಡ್ತಾರೆ, ಈ ರೀತಿಯಾಗಿ ಅವ್ರಿಗೆ ಹೇಳಿ ಅವ್ರಿಗೆ ಮನೇನ ಏನು ಮಾಡ್ತಾರೆ, ಅಲ್ಲಿ ಕಟ್ಟಿಸ್ತಾರಂತ ಕೂಡ ನಾವು ನೋಡ್ತೀವಿ. ನೆಕ್ಸ್ಟ್ ವಾಕ್ಯ ಓದಿ, 11ನೇ ವಾಕ್ಯ. ಈಗ ಎಲೀಸನ್ ನೋಡ್ಬೇಕಾದ್ರೆ ಅವ್ರು ಮಾಡಿದಂಥ ಉಪಚಾರದಲ್ಲಿ ತುಂಬ ಸಂತೋಷ ಆಗ್ಬಿಟ್ರು ಅಲ್ವಾ ಪ್ರೀತಿಯ ಸಹೋದರರೇ. ಯಾರಾದರೂ ಮನೆಗೆ ಬರುವಂಥ ಒಂದು ಇವರಿಗೆ ಗೆಸ್ಟಿಗೆ ನಾವು ಉಪಚಾರ ಮಾಡೋದು ಏನಾಗಿದೆ, ಒಂದು ಪರಿಶುದ್ಧವಾದ ಒಂದು ಸೇವೆ. ಆ ಕಾಲದಲ್ಲಿ, ಇವಾಗಿಲ್ಲ, ಆ ಕಾಲದಲ್ಲಿ ಏನು ಮಾಡ್ತಾರೆ, ಗೆಸ್ಟ್ ಯಾರಾದ್ರು ಬರ್ತಾರಂದರೆ ತುಂಬ ಸಂತೋಷದಿಂದ ಏನು ಮಾಡ್ತಾಯಿದ್ರು, ಎದುರು ನೋಡ್ತಾಯಿದ್ರು. ಈಗ ಗೆಸ್ಟ್ ಯಾರಾದ್ರು ಬರ್ತಾರಂದರೆ ಮನೆ ಲಾಕ್ ಮಾಡ್ಕೊಂಡು ಏನು ಮಾಡೋದು, ಓಡೋಗ್ಬಿಡೋದು, ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಆ ರೀತಿಯಾಗಿ ಯಾರು ಗೆಸ್ಟ್ ಬರೋದು ಯಾರು ಮಾಡಲ್ಲ, ಏನು ಮಾಡಲ್ಲ ಜನರು ಇವಾಗ ಇಷ್ಟಪಡಲ್ಲ. ಗೆಸ್ಟ್ ಬರ್ತಾರಂದರೆ ಎಲ್ಲರಿಗೇನು ಅದೊಂದು ಭಾರವಾಗಿ ಅನ್ಸ್ತಾರೆ ಪ್ರಿಯ ಸರ್. ಆ ಕಾಲದಲ್ಲಿ ಆ ರೀತಿಯಾಗಿ ಇರಲಿಲ್ಲ. ಬೈಬಲನ್ನು ನೋಡ್ತೀವಿ ಹಲವಾರು ಕಡೆ, ಯಾರಾದ್ರು ಗೆಸ್ಟ್ ಬಂದರೆ ತುಂಬ ಸಂತೋಷವಾಗಿ ಏನು ಮಾಡ್ತಾರೆ, ಅವ್ರನ್ನ ಬರೆ ಮಾಡ್ತಾಯಿದ್ರು. ಅಬ್ರಹಾಮನು, ಲೋತನು ನಾವು ನೋಡ್ತೀವಲ್ಲ, ಅವ್ರನ್ನ ಗೆಸ್ಟ್ನ ವೆಲ್ಕಮ್ ಮಾಡಿದ್ದಾರೆ. ಅದಕ್ಕಾಗಿಯೇ ಪೌಲರು ಕೂಡ ಎಬ್ರೇದಲ್ಲಿ ಹೇಳ್ಬೇಕಾದ್ರೆ ಏನು ಮಾಡ್ತಾರೆ, ಯಾರಾದರೂ ಬಂದರೆ ಏನು ಮಾಡಿ, ನಿಮ್ಮ ಮನೆಗೆ ಬರಬೇಕಾದ್ರೆ ಉಪಚಾರಗಳು ಮಾಡಿರಿ ಅಂಥ ಬಲಿಗಳಲ್ಲಿ ದೇವ್ರು ಏನು ಮಾಡ್ತಾರೆ, ದೇವರು ಸಂತೋಷ ಪದ. ಕೆಲವರು ಅರಿಯದೇ ದೇವದೂತನ ಕೂಡ ಏನು ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ ಅಂತ ಕೂಡ ನಮ್ಗೆ ಹೇಳಿರೋದನ್ನು ನೋಡ್ತೀವಿ. ಅದರಿಂದ ಪ್ರೀತಿಯ ಸಹೋದರರೇ, ದೇವದೂತರು ಯಾವ ರೂಪದಲ್ಲಿ ಬರ್ತಾರೋ ಗೊತ್ತಾಗಲ್ಲ ಅಲ್ವಾ ಪ್ರಿಯ ಸರ್. ನಾವು ಅಂದ್ಕೊಳ್ತೀವಿ ದೇವದೂತರು ಹಂಗೆ ದೂತರಾಗಿ ಬರ್ತಾರೆ ಅಂತ. ಕೆಲವು ಸಾರಿ ದೂತರುಗಳು ಸಹೋದರ ಒಂದು ರೂಪದಲ್ಲಿ ಏನು ಮಾಡ್ತಾರೆ, ಬರ್ತಾರೆ. ಆದರೆ ಪ್ರಿಯ ಸಹೋದರರೇ, ದೇವರ ಮಕ್ಕಳಿಗೆ ನಾವು ಏನೇ ಉಪಚಾರಗಳು ಮಾಡಿದ್ರೂ ಕೂಡ ದೇವರೇನು ಮಾಡಲ್ಲ, ಮರೆಯಲ್ಲ ನಮ್ಮನ್ನು. ಯೇಸು ಹೇಳಿದಾರಲ್ಲ, ಯಾರಿಗಾದರೂ ನನ್ನ ಶಿಷ್ಯರಿಗೆ ಒಂದು ಲೋಟ ನೀರು ಕೊಟ್ಟರೂ ಕೂಡ ಅದರ ಫಲವನ್ನು ನಾನು ಏನು ಮಾಡಲ್ಲ, ಕೊಡದೆ ಹೋಗಲ್ಲ ಅಂತ ಆ ರೀತಿಯಾಗಿ ಹೇಳಿದ್ದಾರೆ ಪ್ರೀತಿಯ ಸಹೋದರರೇ. ಹಾಗಾದರೆ ನಾವು ಉಪಚಾರಗಳು ಮಾಡೋದು ನಮ್ಮ ಸಹೋದರರಿಗೆ ನಾವು ಮಾಡೋದು ಯಾರಿಗೆ ಮಾಡ್ದಂಗಿದೆ, ಯೇಸು ಸ್ವಾಮಿಗೆ ಮಾಡ್ದಂಗಿದೆ. ಆದ್ದರಿಂದ ನಾವು ಏನೇ ಆಪರ್ಚುನಿಟಿ ಸಿಕ್ಕಿದ್ರೆ, ನಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನು ಸಂತೋಷವಾಗಿ ನಾವೇನು ಮಾಡಬೇಕು, ಮಾಡಬೇಕು. ಸೊ ಅದು ನಾವು ಇಲ್ಲಿ ನೋಡ್ತೀವಿ. ಈ ಸ್ತ್ರೀ ಅದೇ ರೀತಿಯಾಗಿದ್ದರು. ಈ ಶೂನೇಮ್ ಸ್ತ್ರೀ ಯಾವ ರೀತಿಯಾಗಿದ್ದಾರೆ ಅಂದರೆ, ಬರುವಂಥ ಗೆಸ್ಟಿಗೆಲ್ಲ ಏನು ಮಾಡ್ತಾಯಿದ್ರು, ಒಳ್ಳೆ ಉಪಚಾರಗಳನ್ನ ಮಾಡ್ತಾಯಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆದರೆ ಎಲೀಸನ್ ಏನು ಮಾಡ್ತಾರೆ, ಇವ್ರಿಗೇನಾದರೂ ಮಾಡಬೇಕಂತ ಒಂದು ಆಸೆ. ಅದರಿಂದ ಅವ್ರನ್ನ ಕರೆದು ಒಂದು ದಿನ ಕೇಳ್ತಾರೆ, ಏನು ಬೇಕು ನಿನಗೆ ಅಂತ ಕೇಳಬೇಕಾದ್ರೆ ಅವ್ರು ಏನು ಹೇಳ್ತಾರೆ, ವಾಕ್ಯವಾದನ್ನು 4ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಹೋದ್ರಿ, 4th chapter verse 11. ಫಾಸ್ಟಾಗಿ ಹೋಗಿದೆ ಸಿಸ್ಟರ್, ಶಬ್ದ ಆಗೋದು, ಸ್ವಲ್ಪ ಗಟ್ಟಿಯಾಗಿ ಹೋದ್ರಿ. ಒಂದು ದಿವಸ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ನಿವಾರಿಸಿಕೊಂಡ ನಂತರ ಆ ಶೂನೇಮ್ಯಳನ್ನು ಕರೆಯಬೇಕೆಂದು ತನ್ನ ಸೇವಕನಾದ ಗೇಹಜಿಗೆ ಆಜ್ಞಾಪಿಸಿದನು. ಅವನು ಹೋಗಿ ಆಕೆಯನ್ನು ಕರೆಯಲು ಆಕೆಯು ಬಂದು ಮುಂದೆ ನಿಂತಳು. ಆಗ ಎಲೀಷನು ಗೇಹಜಿಯ ಮುಖಾಂತರವಾಗಿ ಆಕೆಯನ್ನು, ನೀನು ಕಷ್ಟಪಟ್ಟು ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದಿ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ನಿನಗೋಸ್ಕರವಾಗಿ ಅರಸನ ಮುಂದಾಗಲಿ ಸೇನಾಪತಿಯ ಮುಂದಾಗಲಿ ಮಾತಾಡಬೇಕು.
ಎಂದು ಕೇಳಲು ಆಕೆಯು, ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಎಂದು ಉತ್ತರ ಕೊಟ್ಟಳು. ಸಾಕು ಸಿಸ್ಟರ್. ನೋಡಿ ಪ್ರಿಯ ಸದಸ್ಯರೇ, ಎಲೀಷ ಏನು ಮಾಡ್ತಾರೆ, ಕರೆದು ಕೇಳ್ತಾರೆ, ನಿನಗೇನಾದರೂ ಬೇಕಾ, ಏನಾದರೂ ಸಹಾಯ ಮಾಡಬೇಕಾ, ನೀನು ಇಷ್ಟು ನಮ್ಮನ್ನು ಉಪಚಾರ ಮಾಡ್ತೀಯಲ್ಲ ಅಂತ ಕೂಡ ಕೇಳಬೇಕಾದ್ರೆ, ಏನಾದರೂ ರಾಜನ ಹತ್ರ ರೆಕಮೆಂಡ್ ಮಾಡಬೇಕಾ ಅಲ್ವಾ, ನಿಮಗೆ ಏನಾದರೂ ಬೇಕಾ ಕೇಳು ಅಂತ ಕೇಳಬೇಕಾದ್ರೆ ಅವರ ಒಂದು ಮಾತು ಏನಾಗಿತ್ತು, ನಾನು ಸುಖವಾಗಿ ಇದ್ದೀನಿ, ನನ್ನ ಜನರ ಮಧ್ಯದಲ್ಲಿ ಸುಖವಾಗಿದ್ದೀನಿ ಅಂತ. ಪ್ರಿಯ ಸದಸ್ಯರೇ, ಎಂಥ ಒಂದು ಮನಸ್ಸು ಅಂದರೆ ಸಾಕಂತ ಒಂದು ಮನಸ್ಸಿತ್ತು. ಅದೇ ಪೌಲರು ಹೇಳ್ತಾರಲ್ಲ, ಅಪೊಸ್ತಲನಾಗಿಯ ಪೌಲರು ತಿಮೋತಿಗೆ ಬರಬೇಕಾದ್ರೆ ಅಲ್ವಾ, ನಮಗೇನು ಮನಸ್ಸು ಬೇಕು, ಸಾಕು ಅನ್ನಿಸುವಂಥ ಒಂದು ಮನಸ್ಸು ನಮಗೆ ಇರಬೇಕು. ಪ್ರೀತಿಯ ಸದಸ್ಯರಿಗೆ ಕೆಲವರಿಗೆ ಎಷ್ಟೋ ಕೊಟ್ಟು ಕೂಡ ಏನಾಗಲ್ಲ, ಸಾಕಂತ ಹೇಳುವಂಥ ಮನಸ್ಸು ಬಂದರೆ ಪ್ರಿಯ ಸರ್ ನಮ್ಮ ಲೈಫು ಹ್ಯಾಪಿಯಾಗಿರ್ತದೆ. ಇನಫ್ ವಾಟ್ ಈಸ್ ದೇರ್, ನನ್ನ ಹತ್ರ ಏನಿದೆಯೋ ಅದು ಸಾಕು ಅಂತ ನನ್ನಿದ್ದರೆ ಪ್ರೀತಿಯ ಸದಸ್ಯರೇ ನಮ್ಮ ಜೀವನ ಸಂತೋಷವಾಗಿರ್ತದೆ. ಆ ರೀತಿಯಾಗಿ ಈ ಸ್ತ್ರೀ ಒಂದು ಸಂತೋಷವಾಗಿದ್ದರು. ಆದರೆ ಇವರಿಗೆ ಒಂದು ದೊಡ್ಡ ಕೊರತೆ ಇತ್ತು. ದೊಡ್ಡ ಕೊರತೆ ಏನಿತ್ತು ಅಂತ ನೋಡಬೇಕಾದ್ರೆ ಇವಳಿಗೆ ಮಗು ಇರಲಿಲ್ಲ. ಪ್ರೀತಿಯ ಸದಸ್ಯರೇ, ಆ ಕಾಲದಲ್ಲಿ ಒಂದು ಸ್ತ್ರೀಗೆ ಮಗು ಇರಲಿಲ್ಲ ಅಂದರೆ ಅದು ದೊಡ್ಡ ಒಂದು ನಿಂದನೆ ಆಗಿತ್ತು ಅಲ್ವಾ. ಅಂಥವ್ರನ್ನ ಏನು ಕರೀತಾಯಿದ್ರು, ಬಂಜೆ ಅಲ್ವಾ, ಅವ್ರನ್ನಂದ ಅದ ರೀತಿಯಾಗಿ ಕರೀತಾಯಿದ್ರು. ಅವ್ರನ್ನ ಯಾವ ಒಂದು ಒಳ್ಳೆ ಕೆಟ್ಟದ್ದಕ್ಕೆ ಏನು ಮಾಡ್ತಾ ಇರಲಿಲ್ಲ, ಕರೀತಾ ಇರಲಿಲ್ಲ. ಒಂದು ವೇಳೆ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಎಂಥವ್ರು ಯಾರಾದರೂ ಎದುರುಗಡೆ ಬಂದುಬಿಟ್ರೆ ಅವ್ರನ್ನೇನು ಮಾಡ್ತಾಯಿದ್ರು, ಅವ್ರನ್ನ ಶಪಿಸ್ತಾಯಿದ್ರು. ಆ ಕಾಲದಲ್ಲಿ ಮಗು ಇಲ್ಲ ಅಂದರೆ ಅದು ದೊಡ್ಡ ಒಂದು ನಿಂದೆಯಾಗಿತ್ತು. ಆದರೂ ಕೂಡ ಪ್ರೀತಿಯ ಸದಸ್ಯರೇ, ಈ ಸ್ತ್ರೀ ತುಂಬ ಈ ಶೂನ್ಯ ಸ್ತ್ರೀ ಏನಾಗ್ತಾಯಿದ್ರು, ಆ ಕೊರತೆನ ಕೂಡ ಅದನ್ನು ದೊಡ್ಡ ಕೊರತೆ ಅಂತ ಅರಿಯದೆ ಸಂತೋಷವಾಗಿ ಸುಖವಾಗಿದ್ದರು ಅಂತ ಕೂಡ ನೋಡಿದ್ರು. ಆಮೇಲೆ ಎಲೀಸನ KSC ಹೇಳ್ತಾರೆ, KSC ಏನು ಹೇಳ್ತಾರೆ, ಅವರಿಗೆ ಮಗು ಇಲ್ಲ ಅಂತ ಹೇಳ್ಬೇಕಾದ್ರೆ ಆಗ ಎಲೀಸನ್ ಏನು ಮಾಡ್ತಾರೆ, ಒಂದು ಮಾತನ್ನು ಹೇಳ್ತಾರೆ ಅಂತ ನೋಡ್ತೀವಿ. ವಾಕ್ಯವಾದನ ನೆಕ್ಸ್ಟ್ ವರ್ಸು 16ನೇ ವಾಕ್ಯವನ್ನು ಓದಿ, 16th ವರ್ಸ್ ಓದ್ಬಿಡಿ. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ನೋಡ್ರೆ ಪ್ರಿಯ ಸದಸ್ಯರೇ, ಅವನ್ನ ಕರೆದು ಮಗು ಇಲ್ಲ ಅಂತ ಒಂದು ವಿಷಯವನ್ನು ತಿಳ್ಕೊಂಡಾದ್ಮೇಲೆ ಎಲೀಷನ್ ಏನು ಮಾಡ್ತಾರೆ, ಕರೆದು ಹೇಳ್ತಾರೆ, ಬರುವ ವರ್ಷ ನೀನು ಇದೇ ರೀತಿಯಾಗಿ ಒಂದು ಮಗುವನ್ನು ಅಪ್ಪಿಕೊಂಡಿರುವಿ ಅಂತ ಹೇಳಬೇಕಾದ್ರೆ ಇದನ್ನು ನಂಬಕ್ಕೆ ಆಗ್ತಾ ಇಲ್ಲ ಅವರಿಂದ. ಯಾಕೆಂದರೆ ಇಬ್ರಿಗೇನಾಗಿತ್ತು, ಇಬ್ರಿಗೆ ವಯಸ್ಸಾಗಿತ್ತು, ಮಗು ಹುಟ್ಟಕ್ಕೆ ಯಾವ ಒಂದು ಚಾನ್ಸಸ್ ಕೂಡ ಇರಲಿಲ್ಲ ಅಂತ ಕೂಡ ನಾವು ಏನು ಮಾಡ್ತೀವಿ ನೋಡ್ತೀವಿ. ಪ್ರೀತಿಯ ಸದಸ್ಯರೇ ನೋಡಿದ್ವಿ. ಆಗ ಅವ್ರು ಹೇಳ್ತಾರೆ, ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತೀರಿ, ಬೇರೆ ಏನಾದರೂ ಆಗುವಂಥ ಕಾರ್ಯನ ಹೇಳಿ ಅಂತ ಅವ್ರು ಕೇಳ್ತಾರೆ. ಆದರೆ ಪ್ರಿಯ ಸದಸ್ಯರೇ ಏನಾಯಿತು, ನೆಕ್ಸ್ಟ್ ಇಯರು 1 ವರ್ಷ ಆದಮೇಲೆ ಏನಾಯಿತು ಅಂತ ನೋಡಬೇಕಾದ್ರೆ ಅವಳಿಗೆ ಮಗು ಆಯಿತು ಅಂತ ಕೂಡ ನಾವು ನೋಡ್ತೀವಿ. ವಾಕ್ಯ ಓದಿ ಸಿಸ್ಟರ್, 17 and 18th ವರ್ಸ್ ಕೂಡ ಓದೋಣ. ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು. ನೋಡಿದ್ರ ಪ್ರೀತಿಯ ಸದಸ್ಯರೇ, ದೇವರ ಮಕ್ಕಳು ಹೇಳಿದ್ರೆ ಅದೇನಾಗುತ್ತೆ, ಹಂಗೆ ನಡೀತದೆ. ಅಷ್ಟು ಪವರ್ಫುಲ್ ಆಗಿದ್ದರು ಇವರೊಬ್ಬರು ಕೂಡ. ಏನು ಹೇಳಿದ್ರು ಕೂಡ ಏನಾಗ್ತಾ ಇದ್ದು, ನಡೀತಾ. ಎಲೀಷ ಬಂದು ಎಲ್ಲರಿಗಿಂತ ತುಂಬ ಪವರ್ಫುಲ್. ಅವ್ರನ್ನ ಯಾರಾದ್ರು ಡಿಸ್ಟರ್ಬ್ ಮಾಡಿದ್ರೆ ಅಷ್ಟೇ ಅಲ್ವಾ. ಎಲಿಯನ ಬಗ್ಗೆ ನಾವು ಓದಿದ್ದೀವಲ್ಲ, ಎಲಿಯಾ ಬಂದು ಒಂದು ಸಾರಿ ಒಂದು 50 ಜನಕ್ಕೆ ರಾಜ ಕಳ್ಸಿಕೊಡ್ತಾರೆ, ಹೋಗಿ ಎಲಿಯನ ಕರ್ಕೊಂಡು ಬಾ ಅಂತ. ಆಗ ಒಂದು ಮಾತು ಹೇಳ್ತಾರೆ, ಆ ಬಂದವ್ರು ಹೇಳ್ತಾರೆ, ದೇವರ ಮನುಷ್ಯನೇ ರಾಜ ನಿನ್ನ ಕರೀತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಎಲಿಯಾ ಏನು ಮಾಡಿದ್ರು, ನಾನು ದೇವರ ಮನುಷ್ಯನಾಗಿದ್ದರೆ ಬೆಂಕಿ ಬಂದು ಇನ್ನೇನು ಮಾಡಲಿ, ನಿನ್ನನ್ನು ಜಗಿಸ್ಲಿ ಅಂತ ಹೇಳ್ತಾರೆ. ತಕ್ಷಣವೇ ಏನಾಯಿತು, ಆ ರೀತಿ ನಡೀತದೆ ನೋಡಿ. ನಾವು ಹೇಳ್ತೀವಿ ಏನೇನಾಗಲ್ಲ, ನಡೆಯಲ್ಲ. ಪ್ರಿಯ ಸದಸ್ಯರೇ, ಅದೇ ರೀತಿಯಾಗಿ ಎಲೀಸನ್ ಹೇಳಿದ್ರು, ನೆಕ್ಸ್ಟ್ ಇಯರ್ ನಿನಗೇನಾಗುತ್ತೆ, ನಿನಗೆ ಮಗು ಹುಟ್ಟುತ್ತೆ ಅಂತ ಹೇಳಿದ ತಕ್ಷಣವೇ ಆ ನೆಕ್ಸ್ಟ್ ಇಯರ್ ಏನಾಯ್ತು, ಅವ್ರಿಗೆ ಮಗು ಹುಟ್ಟಿತ್ತು ಅಂತ ನೋಡ್ತೀವಿ. ಇದನ್ನು ನೋಡ್ಕೊಳ್ಳಿ ಪ್ರಿಯ ಸದಸ್ಯರು. ಸೊ ನೆಕ್ಸ್ಟ್ ಏನಾಯಿತು ಅಂತ ನೋಡಬೇಕಾದ್ರೆ ಅಲ್ಲಿ ವಾಕ್ಯ ಏನಿರುತ್ತಂದರೆ, ಮಗು ಏನಾಯಿತು, ಮಗು ಬೆಳೆಯಿತು, ಮಗು ಸ್ವಲ್ಪನಾದ ಬೆಳೆದ ಅಂತ ನೋಡ್ತೀವಿ. ಓಕೆನಾ. ಈ ಘಟನೆಗಳ ಗಮನಿಸ್ಕೊಳ್ಳಿ. ನಾವು ಇದರಲ್ಲಿರುವಂಥ ಒಂದು ಪ್ರವಾದನೆಯನ್ನು ಏನು ಮಾಡೋಣ, ನಾವು ನೋಡೋಣ. ಓಕೆನಾ. ಸರಿ, ನೆಕ್ಸ್ಟ್ ವರ್ಸ್ 18th ವರ್ಸ್. ಹುಡುಗನು ದೊಡ್ಡವನಾದ ಮೇಲೆ ಒಂದು ದಿವಸ ಹೊಲದಲ್ಲಿ ಕೊಯ್ಯುವವರ ಸಂಗಡ ಇದ್ದ ತನ್ನ ತಂದೆಯ ಬಳಿಗೆ ಹೋದನು. ನೋಡಿದ್ರಿ, ಇವಾಗ ಹುಡುಗ ಏನಾದ್ರ, ಹುಡುಗ ದೊಡ್ಡವನಾದ ಅಂತ ನೋಡ್ತೀವಿ. ಹುಡುಗನ ದೊಡ್ಡವನಾದ ಮೇಲೆ ಏನು ಬಂತು ಅಂತ ನೋಡ್ಬೇಕು, ಒಂದು ಸುಖಿಯ ಕಾಲ ಏನಾಗುತ್ತೆ, ಸುಖಿ ಏನು ಬರ್ತದೆ, ಸುಖಿ ಬರ್ತದೆ. ಆಗ ಹುಡುಗ ತನ್ನ ತಂದೆಯ ಒಳಗೆ ಹೋದ ಅಂತ ಕೂಡ ನೋಡ್ತೀವಿ.
ಅಲ್ಲಿ ಏನಾಯಿತು ಅಂತ ನೋಡ್ಬೇಕಾದ್ರೆ ಹುಡುಗನಿಗೆ ಸಿಕ್ಕಾಪಟ್ಟೆ ಏನಾಯಿತು, ತಲೆನೋವು ಅಲ್ವಾ. ದೊಡ್ಡ ಅವನಿಗೆ ತಾಳ್ದಂಥ ಒಂದು ತಲೆನೋವು ಅವನಿಗೆ ಏನಾಯಿತು ಬಂತು ಅಂತ ನೋಡ್ತೀವಿ. ನೆಕ್ಸ್ಟ್ ವರ್ಸ್ 19th ವರ್ಸ್, ಅದನ್ನು 19ನೇ ವಾಕ್ಯ. ಅಲ್ಲಿದ್ದಾಗ ಅವನು ಪಕ್ಕನೆ ಅಪ್ಪ ನನ್ನ ತಲೆ ಎಂದು ಕೂಗಲು ತಂದೆಯು ಒಬ್ಬ ಸೇವಕನನ್ನು ಕರೆದು ಅವನಿಗೆ ಇವನನ್ನು ತಾಯಿಯ ಹತ್ತಿರ ತೆಗೆದುಕೊಂಡು ಹೋಗು ಎಂದು ಆಜ್ಞಾಪಿಸಿದನು. ಸರಿ ತಕ್ಷಣ ಏನಾಗ್ಬಿಡ್ತು ಅವನಿಗೆ, ಆ ಒಂದು ಫೀಲ್ಡ್ಗೆ ಹೋಗ್ತಾನೆ, ಆ ವೀಟ್ ಫೀಲ್ಡು ಹಾರ್ವೆಸ್ಟ್ ಫೀಲ್ಡ್ಗೆ ಹೋಗ್ಬೇಕಾದ್ರೆ ಹೆಚ್ಚಾದ ಒಂದು ತಲೆನೋವು, ತಾಳಕ್ಕಾಗಲಿಲ್ಲ ಅವನಿಗೆ, ತಲೆ ಅಂತ ಅವನೇನು ಮಾಡ್ತಾನೆ, ತುಂಬ ಅಳ್ತಾನೆ. ಆಗ ಅವನ ತಂದೆ ಏನು ಮಾಡ್ತಾರೆ, ತನ್ನ ತಂದೆ ತಾಯಿ ಮನೆಗೆ ಕಳಿಸ್ಬಿಟ್ಬಿಟ್ರು. ಆ ಮಗು ಮನೆಗೆ ಬಂದ ಮೇಲೆ ಪ್ರಿಯ ಸರಸೆ ತನ್ನ ತಾಯ ಎದೆ ಮೇಲೆ ಹತ್ಕೊಂಡೆ ಮಧ್ಯಾಹ್ನದಲ್ಲಿ ಏನಾಗ್ಬಿಟ್ಟ, ಸತ್ತು ಹೋದ. ಅಲ್ಲ ಪ್ರೀತಿಯ ಸರಸರೇ, ಎಷ್ಟು ಒಂದು ದುಃಖಕರವಾದ ಒಂದು ಸುದ್ದಿ ಅಲ್ವಾ. ಸ್ವಲ್ಪ ತುಂಬ ಕಾಲ ಮಗು ಇರಲಿಲ್ಲ ಅಲ್ವಾ. ಮಗು ಇಲ್ಲದೇ ಇರಬೇಕಾದ್ರೆ ಮಗು ಸಿಕ್ಕಿದ ಮಗು ತಕ್ಷಣ ಸತ್ತೋಯ್ತಂದರೆ ಅದು ಎಷ್ಟು ದುಃಖ ಅಂದರೆ, ಇದಕ್ಕೆ ಮುಂಚೆ ಮಕ್ಕಳೂ ಇರಲಿಲ್ಲ ಅಂದರೆ ಅಷ್ಟು ಏನಾಗ್ತಾ ಇರಲಿಲ್ಲ, ಅವ್ರಿಗೆ ದುಃಖ ಆಗ್ತಾ ಇರಲಿಲ್ಲ. ಸಾದರೂ ಕೂಡ ಈ ಸ್ತ್ರೀ ನಂಬಿಕೆನ ಬಿಟ್ಟಿಲ್ಲ. ನೋಡ್ರಿ ಪ್ರಿಯ ಸರಸರೇ, ನಾವಾಗಿದ್ದಿದ್ರೆ ಏನು ಮಾಡ್ತಾಯಿದ್ದೋ, ಆ ಮಗುನ ತಗೊಂಡೋಗಿ ಮಣ್ಣು ಮಾಡ್ತಾಯಿದ್ದೋ. ಆದರೆ ಈ ಸ್ತ್ರೀಯ ನಂಬಿಕೆನ ಏನು ಮಾಡಿಲ್ಲ, ಬಿಡಲಿಲ್ಲ. ಏನು ಮಾಡಿದ್ರು ಅಂತ ನೋಡಬೇಕಾದ್ರೆ ಆ ಮಗುನ ತಂದು ಎಲೀಸನ ಮಂಚದ ಮೇಲೆ ಅದನ್ನು ಮಲಗಿಸಿ ಸ್ಟ್ರೈಟಾಗಿ ಕತ್ತೆ ಇಟ್ಕೊಂಡು ಕತ್ತದ ಮೇಲೆ ಏನು ಮಾಡ್ತಾರೆ, ಅಲ್ಲಿ ಎಲೀಸನ ಹತ್ರ ಹೋಗ್ತಾರೆ. ಎಲೀಸನ ಹತ್ರ ಹೋಗ್ತಾರೆ ಪ್ರೀತಿಯ ಸಹೋದರರೇ. ಅಲ್ಲಿ ಎಲೀಸ ಆ ಸಮಯದಲ್ಲಿ ಎಲ್ಲಿದ್ದಾರೆ ಅಂತ ನಾವು ನೋಡೋಣ. ಓಕೆ, ಇದರಲ್ಲಿ ನೀವು ಓದ್ಕೊಳ್ಳಿ, ನಾನು ಫಾಸ್ಟಾಗಿ ಹೋಗ್ಬಿಡ್ತೀನಿ, ಯಾಕಂದರೆ ಟೈಮ್ ಕಡಿಮೆ ಆಗಿರ್ತದೆ. ಓಕೆನಾ, ಸರಿ. 4th chapter verse 25 ಈ ಘಟನೆ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ಆ ಸ್ತ್ರೀ ಎಲ್ಲಿ ಹೋಗ್ತಾರೆ, ಆ ಸುನೇಮ್ ಸ್ತ್ರೀ ಬಂದು ಎಲೀಸನ ಹತ್ರ ಹೋಗ್ತಾರೆ. ವಾಕ್ಯ 25ನೇ ವಾಕ್ಯ ಓದೋಣ, 25th verse. ಹೀಗೆ ಆಕೆಯು ಪ್ರಯಾಣ ಮಾಡಿ ಕರ್ಮೆಲ್ ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದಳು. ನೋಡಿದ್ರ ಪ್ರೀತಿಯ ಸಹೋದರರೇ, ಈಗ ದೇವರ ಮನುಷ್ಯನಾದ ಎಲೀಸ ಎಲ್ಲಿದ್ದಾರೆ ಇವಾಗ? ಓಕೆನಾ, ನೋಡಿ ಪ್ರಿಯ ಘಟನೆ, ನಾವು ಏನು ಘಟನೆ ನೋಡ್ತಾ ಇದ್ದೀವಿ. ಸುನೇಮ್ ಸ್ತ್ರೀಗೆ ತುಂಬ ಕಾಲ ಮಗು ಇರಲಿಲ್ಲ. ಎಲೀಸನ ಹೇಳ್ದ ಒಂದು ಮಾತಿನಿಂದ ಏನಾಯಿತು, ಮಗು ಹುಟ್ಟಿತ್ತು, ಮಗು ಬೆಳೆಯಿತು, ಸುಖಿ ಕಾಲ ಬಂತು. ಸುಖಿಗೆ ಹೋದಂಥ ಮಗನಿಗೆ ಹೆಚ್ಚಾದ ತಲೆನೋವಲ್ಲಿ ಏನಾದ, ಅವನಿಗೆ ಸತ್ತೋದ. ಆನಂತರ ಆ ಸ್ತ್ರೀ ಏನು ಮಾಡ್ತಾರೆ, ಅವನ್ನ ಎಲೀಸನ ಮಂಚದಲ್ಲಿ ಮಲಗಿಸಿ ತಕ್ಷಣ ಅಲ್ಲಿ ಹೋಗ್ತಾರೆ, ಎಲೀಸನ ಹತ್ರ ಹೋಗ್ತಾರೆ. ಎಲೀಸ ಅವಾಗ ಎಲ್ಲಿದ್ದಾರೆ ಅಂತ ನೋಡಬೇಕಾದ್ರೆ ಕರ್ಮೆಲ್ ಬೆಟ್ಟದಲ್ಲಿದ್ದಾರೆ. ಕರ್ಮೆಲ್ ಬೆಟ್ಟ ಅಂತ ತಕ್ಷಣ ನಿಮ್ಗೆ ಏನಾದರೂ ಜ್ಞಾಪಕಕ್ಕೆ ಬರ್ತದಾ? ನಮಗೇನು ಜ್ಞಾಪಕ ಬರ್ತಾ ಇಲ್ಲ. ವೆರಿ ಗುಡ್ ಅಲ್ವಾ. ಎಲಿಯನ ಕಾಲದಲ್ಲಿ ಒಂದು ಚಾಲೆಂಜ್ ಮಾಡಿದ್ರು. ಯೆಹೋವನ ದೇವರ ಬಾಲ್ ದೇವರ ಅಂತ ಒಂದು ಚಾಲೆಂಜ್ ಮಾಡಿದ್ರು, ಬಲಿ ಕೊಟ್ಟರಲ್ಲ. ಯಾವ ದೇವರು ಅಗ್ನಿಯಿಂದ ಉತ್ತರ ಕೊಡ್ತಾರೋ ಆ ದೇವರೇ ನಿಜವಾದ ದೇವರಂತ ಒಂದು ಚಾಲೆಂಜ್ ಮಾಡಿ ಆ ಒಂದು ಘಟನೆ ಆಗಿದಂಥ ಸ್ಥಳ ಯಾವುದಂತ ನೋಡ್ಬೇಕಾದ್ರೆ ಕರ್ಮೆಲ್ ಬೆಟ್ಟ. ಅಲ್ಲಿ ದೇವರಿಗೆ ಒಂದು ಯಜ್ಞವೇದಿ ಇತ್ತು. ಅಲ್ಲಿ ಒಂದು ಯಜ್ಞವೇದಿ ಕಟ್ಟಿಸಿದ್ರು. ಎಲಿ ನಂತರ ಎಲೀಸ ಅಲ್ಲಿ ಏನು ಮಾಡ್ತಾರೆ, ದೇವರಿಗೆ ಸೇವೆ ಮಾಡ್ತಾಯಿದ್ರು. ಅಲ್ಲಿ ಪ್ರೀತಿಯ ಸಹೋದರರೇ, ಈಗ ಅಲ್ಲಿ ಏನಾಗ್ತಾರೆ, ಕರ್ಮೆಲ್ ಬೆಟ್ಟಕ್ಕೆ ಏನಾಗ್ತಾರೆ, ಹೋಗ್ತಾರೆ. ಅಲ್ಲಿ ಹೋಗಿ ಅವರ ಒಂದು ಕಾಲನ್ನು ಇಟ್ಕೊಂಡು ಅಳ್ತಾರೆ. ಓಕೆನಾ. ಆ ನಂತರ ಅಲ್ಲಿ ಹೇಳ್ತಾರೆ, ಯಾಕೆ ನನಗೆ ಮಗುನ ನಾನು ಕೇಳ್ದೆ ನಿಮ್ಮ ಹತ್ರ ಅಲ್ವ, ನಾನು ಸುಮ್ಮನೆ ನನ್ನ ಪಾಡಿಗೆ ಇದ್ದೆ, ನೀವೇನು ಮಾಡಿದ್ರಿ, ಮಗು ಕೊಟ್ಟು ಈ ಥರ ಆಯ್ತಲ್ಲ ಅಂತ ಕೂಡ ಅಳ್ತಾ ಇರಬೇಕಾದ್ರೆ ಎಲೀಸ ಏನು ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಪ್ರಿಯ ಸಹೋದರರೇ, KSನ ಕಳಿಸ್ತಾರೆ. ಸರಿ, KS ಒಂದು ಮಾತೆಯಲ್ಲಿ ಕಳಿಸ್ತಾರೆ. 29th verse. KS ಗೊತ್ತಲ್ಲ ಎಲ್ಲರಿಗೂ. ಎಲೀಸನ ಒಂದು ಸೇವಕ, ಒಳ್ಳೆ ಸೇವಕನ ಕೆಟ್ಟ ಸೇವಕನ, ತುಂಬ ಒಳ್ಳೆ ಸೇವಕ, ಹೇಳೋ ಪ್ರಕಾರ ಮಾಡುವಂಥ ಒಂದು ಸೇವಕ, ಎಲ್ಲ ಆಪೋಸಿಟ್ ಮಾಡೋದು. ಎಲೀಸನ್ಗೆ ಡೆಡ್ ಆಪೋಸಿಟ್ ಹೇಳ್ತಾರೆ ಕೆಲವರು ಅಲ್ವಾ. ಆ ರೀತಿಯಾದಂಥ ಒಂದು ಸೇವಕನೇ ಯಾರು, ಈ ಒಂದು KS. ಸರಿ, ನಾವು KSಗೆ ಎಲ್ಲಿ ಕಳಿಸ್ತಾರೆ, ಏನಂತ ಎಲ್ಲಿ ಕಳಿಸ್ತಾರೆ, ಒಂದು ಉತ್ತರ ಕೊಟ್ಟು ಕಳಿಸ್ತಾರೆ. ಏನದ ಓದೋಣ, 29th verse. ಫಸ್ಟ್ ಅಟೆಂಪ್ಟು KSಗೆ ಕೊಡ್ತಾರೆ. ಏನು ಮಾಡು, ಮಗುನ ಮಗುನ ಜೀವಂತವಾಗಿ ಮಾಡುವಂಥ ಒಂದು ಅಟೆಂಪ್ಟನ್ನ
ಕೆಲಸವನ್ನು ಯಾರ ಹತ್ರ ಒಪ್ಪಿಸ್ತಾರೆ ಅಂತ ನೋಡಬೇಕಾದ್ರೆ KSC ಹತ್ರ ಕೊಡ್ತಾರೆ. ವಾಕ್ಯ ಓದೋಣ, 29th ವರ್ಸ್ ಓದೋಣ. ಆಗ ಎಲೀಷನು ಗೇಹಜಿಗೆ, ನೀನು ನಡುಕಟ್ಟಿಕೊಂಡು ನನ್ನ ಕೋಲನ್ನು ತೆಗೆದುಕೊಂಡು ಹೋಗಿ ಹುಡುಗನ ಮೋರೆಯ ಮೇಲಿಡು. ಹೋಗುವಾಗ ದಾರಿಯಲ್ಲಿ ಯಾರನ್ನೂ ವಂದಿಸಬೇಡ, ಅವರ ವಂದನೆಯನ್ನು ಸ್ವೀಕರಿಸಬೇಡ ಎಂದು ಹೇಳಿ ಕಳುಹಿಸಿದನು. ನೋಡ್ರಿ ಪ್ರಿಯ ಸರಸ್, ಏನು ಕಳಿಸ್ತಾರೆ ಅಂದರೆ ಕೋಲನ್ನು, ಅವ್ರು ಎಲೀಷನ ಕೋಲ್ ಕೊಟ್ಟು ಕಳಿಸ್ತಾರೆ. ಹೋಗಿ ಏನು ಮಾಡಿಬಿಡು, ಮಗು ಮುಖದಲ್ಲಿ ಕೋಲನ್ನು ಇಡು. ಆದರೆ ಒಂದು ಕಂಡೀಷನ್, ಹೋಗ್ಬೇಕಾದ್ರೆ ಯಾರ ಹತ್ರ ಏನು ಮಾಡಬೇಡ, ಯಾರಾದರೂ ನಿನಗೆ ವಂದಿಸಿದ್ರು ಕೂಡ ಏನು ಮಾಡಬೇಡ, ಉತ್ತರ ಕೊಡಬೇಡ. ಬಿ ಕ್ವೈಟ್ ವಿತೌಟ್ ಏನು ಮಾತಾಡದೆ ಹೋಗಿ ಏನು ಮಾಡು, ಇಡು ಅಂತ ಹೇಳ್ತಾರೆ. KSC ಏನು ಮಾಡ್ತಾರೆ, KSC ಆಗಿ ಹೋಗ್ತಾರೆ. ಆದರೂ ಕೂಡ KSC ಮೇಲೆ ಶೂನ್ಯ ಮಿತ್ತಲ್ಗೇನಿಲ್ಲ, ನಂಬಿಕೆ ಇಲ್ಲ. ನೀವೇ ಬರಬೇಕಂತ ಕಾಲನ್ನ ಹಿಡ್ಕೊಂಡು ಅಲ್ಲೇ ನಿಂತಿದ್ದಾರೆ. ಸರಿ, KSC ಅಷ್ಟರೊಳಗೆ KSC ಏನು ಮಾಡ್ತಾನೆ, ಅಷ್ಟರೊಳಗೆ ಫಾಸ್ಟಾಗಿ ಓಡಿ ಮಗು ಮುಖದಲ್ಲಿ ಕೋಲನ್ನು ಇಟ್ಟ. ಆದರೆ ಏನಿಲ್ಲ, ಯಾವ ಒಂದು ಶಬ್ದನೂ ಇಲ್ಲ, ಯಾವ ಒಂದು ಮೂಮೆಂಟ್ ಇಲ್ಲ. ರಿಟರ್ನ್ ಬರ್ತಾನೆ. ರಿಟರ್ನ್ ಬಂದು ಎಲೀಷನ ಹತ್ರ ಹೇಳ್ತಾರೆ, ಮಗು ಏನಾಗಿಲ್ಲ, ಎದ್ದಿಲ್ಲ, ಎಚ್ಚರವಾಗಲಿಲ್ಲ. ಯಾಕೆ, ಏನಾಯಿತು? ಎಲೀಷ ಹೇಳಿದ್ರೆ ಅದು ಖಂಡಿತ ಏನಾಗುತ್ತೆ, ನಡೀತದಲ್ಲ. ಹಂಗಿರ್ಬೇಕಾದ್ರೆ ಯಾಕೆ KSC ಕೋಲನ್ನಿಟ್ಟಾಗ ಮಗು ಬದುಕಲಿಲ್ಲ? ಏನು ಉತ್ತರ, ಏನಾಗಿರಬೇಕು? ರೋಡಲ್ಲಿ ಯಾರ ಹತ್ರ ಏನು ಮಾಡಿದ್ದಾರೆ, ಬಾಯಿ ಕೊಟ್ಟಿದ್ದಾರೆ ಅಲ್ವಾ. ಕೆಲವರು ಸೈಲೆಂಟಾಗಿರಿ ಅಂದರೆ ಆಗಲ್ಲ ಅಲ್ವಾ. ಕೆಲವರು ಮಾತಾಡೋದಂದ್ರೆ ಕಷ್ಟ, ತುಂಬ ಸೈಲೆಂಟಾಗಿರ್ತಾರೆ. ಅವ್ರ ಬಾಯಿನ ತೆರೆಯೋದು ಕಷ್ಟ. ಕೆಲವರು ಬಾಯಿನ ತೆರೆದುಬಿಟ್ರೆ ನಾವು ಯಾವ ಕ್ಯಾಟಗರಿ ಗೊತ್ತಿಲ್ಲ, ಅವ್ರವ್ರಿಗೆ ಗೊತ್ತು. ಪ್ರೀತಿಯ ಸಹೋದರರೇ, ಸೈಲೆಂಟ್ ಈಸ್ ಗೋಲ್ಡ್ ಅಂತಾರಲ್ಲ, ಏನು ಹೇಳ್ತಾರೆ. ಪ್ರೀತಿಯ ಸಹೋದರರೇ, ಒಳ್ಳೆಯ ಒಂದು ಕ್ಯಾರೆಕ್ಟರ್. ಕೆಲವರು ಸೈಲೆಂಟಾಗಿರ್ತಾರೆ, ಆದರೆ ವೈಲೆಂಟಾಗಿ ಕೆಲಸಗಳು ಮಾಡ್ತಾರೆ. ಆ ರೀತಿಯಾಗಿರೋರು ಇದ್ದಾರೆ. ಪ್ರೀತಿಯ ಸರ್ ನೋಡೋಕ್ಕೆ ತುಂಬ ಸೈಲೆಂಟು, ಆದರೆ ಮಾಡೋ ಕೆಲಸಗಳೆಲ್ಲ ವೈಲೆಂಟ್ ಆಗಿರ್ತದೆ. ಪ್ರಿಯ ಸಹೋದರರೇ, ಸರಿ, ಆ ರೀತಿ ಈಗ ಮಗು ಏನಾಗಲಿಲ್ಲ, ಬದುಕಲಿಲ್ಲ. ಸರಿ, ಡೈರೆಕ್ಟಾಗಿ ಎಲೀಷ ಹೋಗ್ತಾರೆ. ಈಗ ಎಲೀಷ ಹೋಗ್ಬಿಟ್ಟು ಏನು ಮಾಡ್ತಾರೆ, ಆ ರೂಮಲ್ಲಿ ಹೋಗ್ಬಿಟ್ಟು ಬಾಗಿಲು ಹಾಕ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಪ್ರೇಯರ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ, ಮಗುವಿನ ಮುಖ ಮೇಲೆ ಮಲ್ಕೊಂಡು ಏನು ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ವಾಕ್ಯ ಓದೋಣ. ಅದು 33rd ವರ್ಸ್, 4th ಚಾಪ್ಟರ್ ವರ್ಸ್ 33. ಯಾರು ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ಓಕೆ, ಪ್ರೇಯರ್ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಏನು ಮಾಡಿದ್ರೆ ಅಂತ ನೋಡ್ಬೇಕಾದ್ರೆ ಒಂದು ಥೆರಪಿ ಮಾಡ್ತಾ ಇದ್ದಾರೆ. ಮಗುನ ಎಚ್ಚರಿಕೆ ಎಬ್ಬಿಸೋದಕ್ಕೆ ಒಂದು ಮೆಡಿಕಲ್ ವೈಸ್ ಆಗಿ ಒಂದು ಥೆರಪಿ ಮಾಡ್ತಾರೆ. ಏನು ಮಾಡಿದ್ರು ಅಂತ ನೋಡೋಣ. 34 ಹೋದ್ರಿ. ಆನಂತರ ಹುಡುಗನ ಮೇಲೆ ಬೋರ್ಲ ಬಿದ್ದು ತನ್ನ ಬಾಯಿ, ಕಣ್ಣು, ಕೈಗಳನ್ನು ಅವನ ಬಾಯಿ, ಕಣ್ಣು, ಕೈಗಳಿಗೆ ಮುಟ್ಟಿಸಿದ್ದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು. ಪ್ರೀತಿಯ ಸಹೋದರರೇ, ಯಾವ ರೀತಿಯಾಗಿ ಎಬ್ಬಿಸ್ತರು ಅಂತ ನೋಡ್ಬೇಕಾದ್ರೆ, ಅವನ ಮೇಲೆ ಬೋರಳ ಬಿದ್ದು ಬಾಯಿಗೆ ಬಾಯಿ ಇಟ್ಟು, ಕೈಗೆ ಕೈ, ಕಣ್ಣಿಗೆ ಕಣ್ಣಿಟ್ಟು ಏನು ಮಾಡಿದ್ರು, ಅವನ ಮೇಲೆ ಮಲ್ಕೊಂಡ್ರು. ಏನಾಯಿತು ಅಂತ ನೋಡ್ಬೇಕಾದ್ರೆ ಪ್ರಿಯ ಸಹೋದರರೇ, ಅವನ ದೇಹ ಏನಾಯಿತು, ಬೆಚ್ಚಗಾಯಿತು ಅಂತ ನೋಡಿ. ಇದೊಂದು ರೀತಿಯಾದ ಥೆರಪಿ ಮಾಡಿರಬೇಕು. ಪ್ರಿಯ ಸಹೋದರರೇ, ಅದನ್ನು ನೀವೇನಾದ್ರು ಟ್ರೈ ಮಾಡಬೇಡಿ. ಇರುವ ಪ್ರಾಣ ಕೂಡ ಏನಾಗ್ಬಿಡ. ಅದರಿಂದ ಪ್ರೀತಿಯ ಸಹೋದರ, ಎಲಿಯನ್ಗೆ ಪವರ್ ಇತ್ತಲ್ವಾ, ಎಲೀಷನ್ಗೆ ಏನಿತ್ತು, ಅವ್ರಿಗೆ ದೇವರ ಒಂದು ಆತ್ಮದ ಶಕ್ತಿ ಇತ್ತು. ಅವ್ರು ಮಲ್ಕೊಂಡ್ರೆ ಬದುಕ್ತಾರೆ, ನಾವು ಮಲ್ಕೊಂಡ್ರೆ ಸತ್ತು ಹೋಗ್ತಾರೆ. ಅದರಿಂದ ಯಾರ ಮೇಲೆ ಟ್ರೈ ಮಾಡೋಣ ಅಂತ. ಪ್ರಿಯ ಸಹೋದರರೇ, ಇಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ, ಮಲಗಿದ ಮೇಲೆ ತಕ್ಷಣ ಬಾಡಿ ಏನಾಗುತ್ತೆ, ಬೆಚ್ಚಗಾಯಿತು. ಅಂದರೆ ಒಳಗಡೆ ಇರುವಂಥ ಆರ್ಗನ್ಸ್ಗಳು ಏನಾಗುತ್ತೆ, ವರ್ಕ್ ಮಾಡ್ತಾಯಿದೆ. ಓಕೆನಾ. ಆಟೋಮೆಟಿಕ್ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಯಿತು ಅವರಲ್ಲಿ. ತಿರ್ಗಿ ಅದೇ ರೀತಿಯಾಗಿ ಮಾಡ್ತಾರೆ. ಪ್ರೀತಿಯ ಸಹೋದರರೇ, ಆವಾಗ ಮಗು ಏನಾಯ್ತು ಅಂತ ನೋಡ್ಬೇಕಾದ್ರೆ 7 ಟೈಮ್ ಸ್ನೀಸ್ ಮಾಡಿ ಅದು ಎದ್ದಿತ್ತಂತ. 35th ವರ್ಸ್. ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರ್ಲ ಬೀಳಲು ಹುಡುಗನು 7 ಸಾರಿ ಸೀತು ಕಣ್ತೆರೆದನು. 7 ಸಾರಿ ಸೀತು ಕಣ್ತೆರೆದನು ಅಂತ ಕೂಡ ನೋಡ್ತೀವಿ. ನೋಡಿ ಪ್ರೀತಿಯ ಸಹೋದರರೇ, ಇವಾಗ ಎಂಥ ಒಂದು ಸಂತೋಷ ಅಲ್ವ. ಮಗುನ ಏನು ಮಾಡಿದ್ರು, ತಾಯಿಯ ಬಳಿಗೆ ಒಪ್ಪಿಸಿದರು. ಪ್ರೀತಿಯ ಸಹೋದರರೇ, ತನ್ನ ಮಗುನ ಕಳ್ಕೊಂಡಂಥ ತಾಯಿಗೆ ಎಷ್ಟೋ
ಸಂತೋಷವಾಗಿರಬೇಕು ಅಂತ ಕೂಡ ನಾನು ನೋಡಿ. ಸೊ ಇದೇ ಪ್ರೀತಿಯ ಸರಸ್ವರಿ ಎಲೀಸನ ಮಾಡಿದಂಥ ಒಂದು ಅದ್ಭುತ ನಮಗೆ ತಿಳಿದಿದೆ. ವಚನಗಳು ಅಲ್ಲೇ ಒಡಂಬಡಿಕೆಯಲ್ಲಿ ಬರೆದಿರುವಂಥ ಎಲ್ಲ ಘಟನೆಗಳು ನಮಗೇನಾಗಿದೆ, ಒಂದು ಪಾಠವಾಗಿದೆ. ರೋಮನ್ಸಲ್ಲಿ ಓದ್ತೀವಲ್ಲ, ರೋಮನ್ಸ್ 15:4 ನಮಗೇನು ಹೇಳ್ತಾ ಇದೆ ವಾಕ್ಯ, ನಮಗೆ ಅದೇನಾಗಿದೆ, ಉಪದೇಶವಾಗಿದೆ, ನಮಗೆ ಪಾಠವಾಗಿದೆ, ನಮಗೆ ಎಚ್ಚರಿಕೆವಾಗಿದೆ. ಹಲವಾರು ವಿಷಯಗಳು ನಮ್ಗೆ ಅಲ್ಲಿಂದ ನಾವು ತೆಗಿಬೋದು. ಅದೇ ರೀತಿಯಾಗಿ ಪ್ರೀತಿಯ ಸದಸ್ಯರೇ, ಈಗ ಆದಂಥ ಈ ಒಂದು ಮಿರಾಕಲ್ಲು ನಮಗೇನಾಗಿದೆ, ಒಂದು ಪ್ರವಾದನೆಯಾಗಿದೆ ಅಂತ ನಾವೇನು ಮಾಡೋಣ ನೋಡೋಣ. ಅದು ಪ್ರೀತಿಯ ಸದಸ್ಯರೇ, ಈವನ್ ಯೇಸು ಸ್ವಾಮಿ ಮಾಡಿದಂಥ ಒಂದೊಂದು ಅದ್ಭುತಗಳು ಏನಾಗಿದೆ, ಒಂದು ಪ್ರವಾದನೆಯಾಗಿದೆ. ಪ್ರಾಫೆಸೀಸ್, ಆಲ್ ದೀಸ್ ಆರ್ ಪ್ರಾಫೆಸಿ. ಯೇಸು ಸ್ವಾಮಿ ಸತ್ತವನ್ನ ಎಬ್ಬಿಸಿದ್ದು, ಅದು ಯೇಸು ಸ್ವಾಮಿ 1000 ವರ್ಷ ಆಳ್ವಿಕೆಯಲ್ಲಿ ಸತ್ತವನ್ನ ಏನು ಮಾಡ್ತಾರೆ, ಎಬ್ಬಿಸೋದಕ್ಕೆ ಒಂದು ಪ್ರವಾದನೆ ಆಗಿತ್ತು. ಅದೇ ರೀತಿಯಾಗಿ ಕಣ್ಣು ಕಾಣದವ್ರಿಗೆ ಕಣ್ಣು ಕೊಟ್ಟಿದ್ದು, ಅದೇ ಕುಂಟ್ರನ್ನ ಅವ್ರನ್ನ ನಡೆಯೋಕ್ಕೆ ಮಾಡಿದ, ವಾಶಿ ಮಾಡಿದ ಎಲ್ಲವೂ ಕೂಡ ಯೇಸು ಸ್ವಾಮಿ ತನ್ನ 1000 ವರ್ಷ ಆಳ್ವಿಕೆಯಲ್ಲಿ ಮಾಡುವಂಥ ಘಟನೆಗಳಿಗೆ ಏನಾಗಿತ್ತು, ಒಂದು ಪ್ರವಾದನೆಯಾಗಿತ್ತು ಅಂತ ಕೂಡ. ಅದೇ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಆಗಿದಂಥ ಎಲ್ಲ ಒಂದು ಮಿರಾಕಲ್ಸ್ ಕೂಡ ಏನಾಗಿದೆ, ಒಂದು ಪ್ರವಾದನೆಯಾಗಿದೆ, ಒಂದು ಪಾಠವಾಗಿದೆ. ಅದೇ ರೀತಿಯಾಗಿ ನಾವು ನೋಡಿದಂಥ ಈ ಪ್ರವಾದನೆ ಕೂಡ ಏನಾಗಿದೆ, ಒಂದು ಈ ನೋಡಿದಂಥ ಒಂದು ಘಟನೆ, ಮಿರಾಕಲ್ ಘಟನೆ ಕೂಡ ಒಂದು ಪ್ರವಾದನೆಯಾಗಿದೆ ಅಂತ ಕೂಡ ನಾವು ಏನು ಮಾಡೋಣ, ಇವಾಗ ನಾವು ನೋಡೋಣ ಯಾವುದಕ್ಕೆ ಒಂದು ಪ್ರವಾದನೆ ಆಗಿದೆ. ಸೊ ಒಂದು ಮ್ಯಾಚ್ ಮಾಡಿ ನೋಡ್ತಾ ಇದ್ದೀವಿ ಈ ವಾಕ್ಯನ, ಓಕೆನಾ? ಸರಿ, ಪ್ರೀತಿಯ ಸರಸ್ವರೇ, ಬೈಬಲಲ್ಲಿ ನಮಗೆ ದೇವರು ಏನು ಮಾಡಿರ್ತಾರೆ ಅಂದರೆ ಒಂದು ಕೀ ವರ್ಡ್ಸ್ ಕೊಟ್ಟಿರ್ತಾರೆ. ಎಲ್ಲ ಘಟನೆಗಳಿಗೆ ಒಂದು ಘಟನೆಯಲ್ಲಿ ಇರುವಂಥ ಒಂದು ಸತ್ಯಾರ್ಥವನ್ನು ನಾವು ತಿಳ್ಕೊಳ್ಳೋಕ್ಕೆ ದೇವ್ರು ಏನು ಮಾಡಿರ್ತಾರೆ, ನಮಗೆ ಒಂದು ಕೀ ವರ್ಡ್ಸ್ನ ಏನು ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಆ ಕೀ ವರ್ಡ್ಸ್ ನಮಗೆ ಸಿಕ್ಬಿಟ್ರೆ ಆ ಕೀನ ನಾವು ಯೂಸ್ ಮಾಡಿ ಏನು ಮಾಡ್ಬೋದು, ಅಲ್ಲಿರುವಂಥ ಸತ್ಯವನ್ನು ನಾವು ತಿಳಿಯಬಹುದು. ಉದಾಹರಣೆಗೆ ನೋಡಬೇಕಾದ್ರೆ, ಈಗ ಹಳೆ ಒಡಂಬಡಿಕೆಗೆ ಇಸ್ರಾಯೇಲರು ಏನು ಮಾಡ್ತಾಯಿದ್ರು, ಇಸ್ರಾಯೇಲರು ಮಾಡ್ತಾಯಿದ್ರು, ಪಸ್ಕ ಹಬ್ಬ ಮಾಡ್ತಾಯಿದ್ರು. ಸೊ ಇದಕ್ಕೆ ಕೀ ವರ್ಡ್ಸ್, ಇದು ಪಸ್ಕದ ಒಂದು ಸತ್ಯವನ್ನು ನಾವು ಅರಿಯೋಕ್ಕೆ ನಮಗೆ ಕೀ ವರ್ಡ್ಸ್ ಒಂದು ಹೊಸ ಒಡಂಬಡಿಕೆ ಕೊಟ್ಟರು. ನಮಗೆ ಯಾರು ಕೊಟ್ಟಿದ್ದು? ಪೌಲರು ಅಲ್ವಾ? ಯಾವ ಅಧ್ಯಾಯ, ಯಾವ ಬುಕ್ಕು? 1 Corinthians 5:7. ವೆರಿ ಗುಡ್. ನಮ್ಮ ಪಸ್ಕದ ಕುರಿಯಾದ ಯೇಸು ಕ್ರಿಸ್ತನ ಯಜ್ಞವಾಗಿ ಕೊಯ್ಯಲ್ಪಟ್ಟಿದೆಯಲ್ಲ. ಸೊ ಹಂಗಂದ್ರೆ ಪಸ್ಕ ಕ್ರಿಸ್ತನಂತ ಗೊತ್ತಾದ ಮೇಲೆ ಅಲ್ಲಿರುವಂಥ ಒಂದೊಂದು ಘಟನೆಗಳನ್ನ ನಾವು ಏನು ಮಾಡ್ದೋ, ಅದಕ್ಕೆ ಮ್ಯಾಚ್ ಮಾಡಿ ಅದರಲ್ಲಿರುವಂಥ ಸತ್ಯವನ್ನು ನಾವು ತಿಳ್ಕೊಂಡು. ಅದೇ ರೀತಿಯಾಗಿ ಪ್ರೀತಿಯ ಸದಸ್ಯರೇ, ಇದರಲ್ಲಿ ಕೂಡ ದೇವರು ನಮಗೆ ಒಂದು ಕೀ ವರ್ಡ್ಸ್ನ ಏನು ಮಾಡಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ಒಂದು ಬೀಗಿನಕಾಯಿ ವಚನ ಅಂತ ಇದನ್ನು ನಾವು ಹೇಳುವ, ಅದು ವಚನ ನಾವು ಯೂಸ್ ಮಾಡಿದ್ರೆ ಇದರಲ್ಲಿ ಅಡಗಿರುವಂಥ ಸತ್ಯವನ್ನು ನಾವು ಏನು ಮಾಡ್ಬೋದು, ಓಪನ್ ಮಾಡೋದು. ಅದು ಯಾವುದು ಅಂತ ನಾವು ನೋಡೋಣ. 2ನೇ ಅರಸುಗಳು 4ನೇ ಅಧ್ಯಾಯ 16ನೇ ವಾಕ್ಯ. 2 Kings 4:16. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ನೋಡಿದ್ರೆ ಪ್ರೀತಿಯ ಸರಸ್ವರೇ, ನೋಡಿ ಘಟನೆ ನೋಡಿ, ಇಬ್ರಿಗೂ ವಯಸ್ಸಾಗಿದೆ, ಇಬ್ಬರು ಕೂಡ ಒಳ್ಳೆಯ ಭಕ್ತಿಯುಳ್ಳ ಒಂದು ದಂಪತಿಗಳಾಗಿದ್ದಾರೆ. ಪ್ರೀತಿಯ ಸರಸ್ವರೇ, ಇಬ್ಬರುಗಳಿಗೇ ವಯಸ್ಸಾಗಿದೆ, ಮಗು ಇರಲಿಲ್ಲ, ತುಂಬ ಕಾಲ ಏನೂ ಇರಲಿಲ್ಲ, ಮಗು ಇರಲಿಲ್ಲ. ಸೊ ಎಲೀಷನು ಹೇಳಿದ ಮಾತಿನ ಪ್ರಕಾರ ಬರುವ ವರ್ಷ ಇದೇ ಕಾಲದಲ್ಲಿ ಒಂದು ಮಗನ ಅಪ್ಪಿಕೊಂಡಿರುವಿ ಅಂತ ಹೇಳಿದ್ರು. ಸೊ ಯೋಚನೆ ಮಾಡಿ, ಇದೇ ರೀತಿಯಾದ ವಾಕ್ಯನ ಬೈಬಲಲ್ಲಿ ಇದೇ ರೀತಿಯಾದಂಥ ಒಂದು ದಂಪತಿಗಳಿಗೆ, ವೆರಿ ಗುಡ್, ಒಂದೇ ಜಂಪ್ ಅಲ್ಲಿ ನೋಡ್ಬಿಟ್ರೆ ನೋಯ್ಟ್ರೆಸ್ಟಿಗೆ ಫಸ್ಟ್ ಏನಾದರೂ ಸರ್ಚ್ ಕೊಟ್ಟರೆ ಜೆನಿಸಿಸಿಂದ ಪ್ರಾರಂಭ ಮಾಡಬೇಕು. ಯಾರಾದರೂ ಬ್ರದರ್ಸ್ಗಳು ನಿಮ್ಮ ಹತ್ರ ಕ್ವಶನ್ ಕೇಳಿದ್ರೆ ಒಂದು ಇಂಟ್ ಹೇಳ್ತೀನಿ ನಿಮಗೆ ಪ್ರಿಯರೇ. ಯಾವಾಗಲೂ ಕೂಡ ಯಾರಾದ್ರು ಪ್ರಶ್ನೆ ಕೇಳಿದ್ರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ತಕ್ಷಣ ರೆವಲ್ಯೂಷನ್ಗೆ ಹೋಗ್ಬಿಡೋದು, ಆರ್ಡ್ರಾಗಿ ಬರಬೇಕು. ಎಲ್ಲಿ? ಜೆನಿಸಿಸಲ್ಲಿ ಇದೆಯಾ, ಎಕ್ಸಡಸ್ಸಲ್ಲಿ ಇದೆಯಾ, ಯಾತ್ರಾಗಮ ಇದರಲ್ಲಿ ಇದೆಯಾ ಅಂತ ನಾವೇನು ಮಾಡಬೇಕು, ಒಂದು ಆರ್ಡ್ರಾಗಿ ಬರಬೇಕು. ಅವ್ರು ಹೇಳಿದ್ರು ಓಕೆ, ಅದು ಕೂಡ ಓಕೆ, ಅದು ಕೂಡ ವೆರಿ ಗುಡ್. ಅಬ್ರಹಾಮ್ ಸಾರಾಳಿಗೆ ದೇವದೂತರು ಬಂದು ಹೇಳಿದಂಥ ಒಂದು ಮಾತು, ಇದೇ ರೀತಿಯಾದಂಥ ಒಂದು ಪ್ರಾಮಿಸ್ನ ಏನು ಮಾಡಿದ್ರು, ದೇವದೂತರು ಬಂದು ಅವ್ರಿಗೆ ಹೇಳಿದ್ರು. ಅದೇ ರೀತಿಯಾಗಿ ಅವ್ರಿಗೆ ಭರವಸೆ ಏನಾಯಿತು, ಮಗು ಹುಟ್ಟಿತ್ತು ಅಂತ ನೋಡ್ತೀವಿ. ವಾಕ್ಯವಾದನ ಆದಿಕಾಂಡ 18:10 ಓದ್ಬಿಡೋಣ.
ಅದಕ್ಕಾತನು ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ, ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ನೋಡ್ರ ಪ್ರೀತಿಯ ಸರಸರೇ, ಇದೇ ರೀತಿಯಾಗಿ ಯಾರಿಗೆ ಹೇಳಲ್ಪಟ್ಟಿದೆ ಅಂತ ನೋಡಬೇಕಾದ್ರೆ ಸಾರಾಳಲ್ಲಿಗೆ ಇದೇ ಕಂಡೀಷನ್, ಸೇಮ್ ಕಂಡೀಷನ್ಸ್ ಇಲ್ವಾ? ಇಬ್ರಿಗೇನಾಗಿತ್ತು? ವಯಸ್ಸಾಗಿತ್ತು. ಇಲ್ಲಿ ಕೂಡ ನಾವು ಸುನೇಮಿತ್ತಲ್ಗೂ ಅವ್ರ ತಂದೆಗೆ ಅವ್ರ ಹಸ್ಬೆಂಡ್ಗೆ ವಯಸ್ಸಾಗಿತ್ತು. ಅದೇ ರೀತಿಯಾಗಿ ಅಲ್ಲಿ ಕೂಡ ಮಗು ಹುಟ್ಟಕ್ಕೆ ಚಾನ್ಸಸ್ ಇರಲಿಲ್ಲ, ಮಗು ಹುಟ್ಟಕ್ಕೆ ನೋ ಚಾನ್ಸಸ್. ಆದರೂ ಕೂಡ ದೇವರ ಒಂದು ವಾಕ್ಯದಲ್ಲಿ ಪ್ರವಾದಿಯ ಒಂದು ಮಾತಿನಿಂದ ಏನಾಯಿತು, ಒಂದು ಅದ್ಭುತವಾಗಿ ಒಂದು ಮಗು ಹುಟ್ಟಿತ್ತು. ಅದೇ ರೀತಿಯಾಗಿ ಐಸಕ್ ಕೂಡ ಪ್ರಿಯ ಸರಸರೇ, ಈಸ್ ಆಲ್ಸೋ ಅ ಮಿರಾಕಲ್ ಚೈಲ್ಡ್. ಒಂದು ಅದ್ಭುತ ಕಾರ್ಯದಿಂದನೇ ಹುಟ್ಟಿದ ಹೊರತು ಅವರಿಗೆ ಒಂದು ಶರೀರ ರೀತಿಯಾಗಿ ಮಗು ಹುಟ್ಟಕ್ಕೆ ಚಾನ್ಸಸ್ ಇರಲಿಲ್ಲ ಅಂತ ಕೂಡ ನಾವು ನೋಡ್ತೀವಿ. ಸರಿನಾ ಪ್ರೀತಿಯ ಸರಸರೇ? ಹಾಗಾದರೆ ಈ ಒಂದು ಮಗು ಯಾರಂತ ನೋಡಬೇಕಾದ್ರೆ ಐಸಕ್ ಅಲ್ವಾ? ಅಬ್ರಹಾಮ್ಗೆ ಹುಟ್ಟಿದಂಥ ಮಗು ಯಾರಂತ ನೋಡಬೇಕಾದ್ರೆ ಐಸಕು. ಸರಿನಾ? ಸರಿ, ಈಗ ಮಗು ಏನಾಯಿತು? ಹುಟ್ಟಿತ್ತು. ಸೊ ಈ ಮಗು ಹುಟ್ಟಿದ್ದು ಏನಂತ ನಾವು ಹೇಳ್ಬೋದು ಅಂತ ನೋಡಬೇಕಾದ್ರೆ ಪ್ರೀತಿಯ ಸರಸರೇ, ದೇವರು ಅಬ್ರಹಾಮ್ಗೆ ಮಾಡಿದಂಥ ಒಂದು ವಾಗ್ದಾನ, ಒಂದು ಪ್ರಾಮಿಸ್. ಏನು ವಾಗ್ದಾನ ಕೊಟ್ಟಿದ್ರು ಅಂತ ನೋಡಬೇಕಾದ್ರೆ, ನಾನು ನಿನ್ನನ್ನು ದೊಡ್ಡ ಜನಾಂಗ ಮಾಡ್ತೀನಿ ಅಂತರು. ಐ ವಿಲ್ ಮೇಕ್ ದಿ ಗ್ರೇಟ್ ನೇಷನ್, ಅಂದರೆ ನಿನ್ನನ್ನು ಒಂದು ದೇಶವಾಗಿ ಮಾಡಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ರು ಅಲ್ಲ ಪ್ರೀತಿಯ ಸದಸ್ಯರೇ? ಹಾಗಾದರೆ ಇಸ್ರೇಲ್ ಎಂಬ ದೇಶ ಈ ಭೂಮಿಯಲ್ಲಿ ಯಾವಾಗ ಹುಟ್ಟಿತ್ತು? ಯಾವಾಗ ಹುಟ್ಟಿದ್ದು ಇಸ್ರೇಲ್ ಎಂಬ ದೇಶ? ಆಗಿ ಈ ದೇಶದಿಂದ ಅವರು ಬಿಡುಗಡೆ ಆಗಿ ಕಾನಾನ್ ದೇಶಕ್ಕೆ ಸೇರಿ ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ಒಂದು ಹೊಸ ದೇಶ ಏನಾಯಿತು? ಫಾರ್ಮ್ ಆಯಿತು. ದ ನೇಷನ್ ಆಫ್ ಇಸ್ರೇಲ್ ವಾಸ್ ಫಾರ್ಮ್ಡ್. ಒಂದು ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ ಆಗಿ ಲೋಕದಲ್ಲಿ ಇಸ್ರೇಲ್ ಎಂಬ ವರ್ಲ್ಡ್ ಮ್ಯಾಪಲ್ಲಿ ಇಸ್ರೇಲ್ ಎಂಬ ದೇಶ ಏನಾಯಿತು? ಹುಟ್ಟಿತ್ತು. ಅದಕ್ಕೆ ನಾವು ಏನು ಮಾಡ್ಬೋದು? ನಾವು ಹೋಲಿಕೆ ಮಾಡ್ಬೋದು. ಅಬ್ರಹಾಮ್ಗೆ ದೇವರು ಮಾಡಿದಂಥ ವಾಗ್ದಾನ, ನಿನ್ನ ಸಂತತಿಯನ್ನು ನಾನು ನಿನ್ನನ್ನು ದೊಡ್ಡ ಜನಾಂಗ ಮಾಡ್ತೀನಿ ಅಂತ ಹೇಳಿದ್ರೆ, ಐ ವಿಲ್ ಮೇಕ್ ದಿ ಗ್ರೇಟ್ ನೇಷನ್ ಅಂತ. ಒಂದು ನೇಷನ್ ಆಫ್ ಇಸ್ರೇಲ್ ಎಂಬ ಒಂದು ದೇಶ ಏನಾಯಿತು? ಹುಟ್ಟಿತ್ತು ಅಂತ ನಾವು ಏನು ಮಾಡ್ತೀವಿ ನೋಡಿ. ಮಗು ಹುಟ್ಟಿದ್ದನ್ನ ಅದಕ್ಕೆ ನಾವು ಏನು ಮಾಡ್ಬೋದು? ಹೋಲಿಕೆ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರೀತಿಯ ಸರಸರೇ, ನೆಕ್ಸ್ಟ್ ಏನಾಯಿತು? ಈ ಮಗು ಏನಾಯಿತು? ಬೆಳೀತದೆ. ಇಟ್ ವಾಸ್ ಗ್ರೋಯಿಂಗ್ ಅಲ್ವಾ? ಬೆಳೀತು ಅಂದರೆ ಪ್ರಿಯ ಸರಸರೇ, ಇಸ್ರೇಲ್ ದೇಶಕ್ಕೆ ದೇವರು ಹಲವಾರು ವಿಧವಾದ ಎಕ್ಸ್ಪೀರಿಯನ್ಸ್ಗಳನ್ನ ಏನು ಮಾಡಿದ್ರು? ಕೊಟ್ಟರು. ಒಂದು ದೇಶವನ್ನು ನಡೆಸೋದಕ್ಕೆ, ಒಂದು ದೇಶವನ್ನು ಯುದ್ಧಗಳು ಮಾಡೋದಕ್ಕೆ ಅವರಿಗೆ ನ್ಯಾಯಾಧಿಪತಿಗಳನ್ನ ಕೊಟ್ಟರು, ಮತ್ತು ರಾಜರುಗಳನ್ನ ಕೊಟ್ಟರು, ಪ್ರವಾದಿಗಳನ್ನ ಕೊಟ್ಟರು. ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್ ದೇವರು ಅವ್ರನ್ನ ನಡೆಸಿದ ಒಂದು ಪಾತ್ ನೋಡಬೇಕಾದ್ರೆ ಪ್ರಿಯ ಸರಸರೇ, ದೇವರು ಯಾಕೆಂದರೆ ಈ ದೇಶ, ಈ ಲೋಕವನ್ನು ಏನು ಮಾಡಬೇಕು? ಆಳ್ವಿಕೆ ಮಾಡುವಂಥ ಒಂದು ದೇಶ. ಇವ್ರ ಮುಖಾಂತರ ಈ ಲೋಕಕ್ಕೆ ಆಶೀರ್ವಾದ ಬರಬೇಕು. ಅದರಿಂದ ದೇವ್ರು ಏನು ಮಾಡ್ತಾರೆ? ನಾನಾ ವಿಧವಾದ ಎಕ್ಸ್ಪೀರಿಯನ್ಸ್ಗಳನ್ನ ಈ ಲೋಕದ ಜನರ ಮುಖಾಂತರ ಇಸ್ರೇಲ್ ಮಕ್ಕಳಿಗೆ ಏನು ಮಾಡಿ, ಇಸ್ರೇಲ್ ಜನರಿಗೆ ದೇವರು ಕೊಟ್ಟರು. ಸೊ ಅವ್ರು ಏನಾಗ್ತಾ ಇದ್ದಾರೆ? ಇವಾಗ ಗ್ರೋ ಆಗ್ತಾ ಬಂದರು. ಮಗು ಬೆಳೀತಾ ಬಂದಾಗ ಒಂದು ಸಮಯ ಬಂತು, ಒಂದು ಟೈಮ್ ಬಂತು. ಆ ಟೈಮ್ ಯಾವುದಂತ ನೋಡಬೇಕಾದ್ರೆ ಅದೊಂದು ಹಾರ್ವೆಸ್ಟ್, ದ ಟೈಮ್ ಆಫ್ ಹಾರ್ವೆಸ್ಟ್, ಸುಗ್ಗಿಯ ಒಂದು ಕಾಲ ಬಂತು ಅಂತ ನೋಡ್ತೀವಿ. ಸೊ ನಾವು ಇದನ್ನು ಯಾವುದಕ್ಕೆ ಹೋಲಿಕೆ ಯಾವ ಕಾಲಕ್ಕೆ ಹೋಲಿಕೆ ಮಾಡ್ಬೋದು? ದ ಜಿವಿಶ್ ಹಾರ್ವೆಸ್ಟ್ ಅಲ್ವಾ? ಇಸ್ರೇಲ್ ದೇಶಕ್ಕೆ ಬಂದಂಥ ಒಂದು ಸುಗ್ಗಿಯ ಸಮಯವಾಗಿತ್ತು. ಅದು ಯಾವಾಗ ಅಂತ ನೋಡಬೇಕಾದ್ರೆ ಪ್ರಿಯ ಸರಸರೇ, ನಮ್ಮ ಕರ್ತನಾದ ಯೇಸು ಸ್ವಾಮಿ ಭೂಮಿಯಲ್ಲಿ ಬಂದ ಮೊದಲನೇ ಬರುವಿಕೆ ಒಂದು ಕಾಲ. ಇಟ್ ವಾಸ್ ದಿ ಟೈಮ್ ಆಫ್ ಜಿವಿಶ್ ಹಾರ್ವೆಸ್ಟ್. ಅದನ್ನು ಸ್ವಾಮಿನೇ ಹೇಳ್ತಾರಲ್ಲ. ಸ್ವಾಮಿ ಹೇಳ್ಬೇಕಾದ್ರೆ ಯೋಹಾನ 4ನೇ ಅಧ್ಯಾಯದಲ್ಲಿ 35ನೇ ವಾಕ್ಯವನ್ನು, ಜಾನ್ 4 ಚಾಪ್ಟರ್ ವರ್ಸ್ 35. ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಈ ಕೊಯ್ಯುವ ಒಂದು ಸಮಯ ಯಾವ ಒಂದು ಕೊಯ್ಯುವ ಅಂತ ನೋಡ್ಬೇಕಾದ್ರೆ, ಹಾರ್ವೆಸ್ಟ್ ಅಂತ ನೋಡ್ಬೇಕಾದ್ರೆ, ಇಟ್ ಇಸ್ ಅ ಟೈಮ್ ಆಫ್ ಹಾರ್ವೆಸ್ಟ್, ಜಿವಿಶ್ ಹಾರ್ವೆಸ್ಟ್. ಆದರೆ ಪ್ರೀತಿಯ ಸರಸರೇ, ಹಾರ್ವೆಸ್ಟ್ ಸಮಯ ಬಂದಾಗ ಈ ಮಗುಗೆ ಏನಾಯಿತು? ತಲೆನೋವು, ಹೆಚ್ಚಾದ ತಲೆನೋವು ಅಲ್ವಾ? ಏನು ತಲೆನೋವು? ಯಾಕೆ ಈ ತಲೆನೋವು ಬಂತು? ತಲೆನೋವು ಬಂದಿದ್ದಕ್ಕೆ ಏನು ಕಾರಣ ಅಂತ ನಾವು ಯೋಚಿಸೋದಾದರೆ ಪ್ರಿಯ ಸರಸರೇ, ಸುಗ್ಗಿಯ ಕಾಲ ಬಂದು ಒಂದು ಸಮ್ಮರ್ ಟೈಮ್, ಬಿಸಿಲು ಹೆಚ್ಚಾದ ಏನಿರ್ತದೆ?
ಬಿಸಿಲಿರ್ತದೆ ಪ್ರಿಯ ಸರಿ. ಕೆಲವರಿಗೆ ಬಿಸಿಲು ಅಂದರೆ ಆಗಲ್ಲ. ಕೆಲವರಿಗೆ ಬಿಸಿಲಲ್ಲಿ ಹೋಗಿ ಬಂದರೆ ಏನು ಬರುತ್ತೆ? ತಲೆನೋವು ಬರುತ್ತೆ. ಕೆಲವರಿಗೆ ಸುಮ್ಮನೆ ಇದ್ರೂ ತಲೆನೋವು ಬರುತ್ತೆ ಅಲ್ವ? ಕೆಲವರಿಗೆ ಪಾಠ ಕೇಳಿದ್ರೆ ಬರ್ತಾ ಇದೆಯಾ? ಬಂದರೂ ಕೂಡ ಕೇಳಿ ಪ್ರೀತಿಯ ಸರಸ್ವರರೇ. ಆ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ವೀಕ್ನೆಸ್ ಅಲ್ವಾ? ಕೆಲವರು ಸುಮಾರು ಟೆನ್ಷನ್ ಆದರೆ ಏನಾಗ್ಬಿಡ್ತಾರೆ? ತಲೆನೋವು ಬಂದುಬಿಡ್ತಾರೆ. ಕೆಲವ್ರಿಗೆ ಊಟ ಮಾಡಿಲ್ಲ ತಲೆನೋವು, ಟೈಮ್ಗೆ ಏನು ಮಾಡಿಲ್ಲ, ಊಟ ಮಾಡಿಲ್ಲ ಅಂದರೆ ತಲೆನೋವು ಬಂದುಬಿಡ್ತಾರೆ. ಕೆಲವ್ರಿಗೆ ನಿದ್ರೆ ಮಾಡಿಲ್ಲ ಅಂತ ತಲೆನೋವು. ಪ್ರೀತಿಯ ಸರ, ಕೆಲವ್ರಿಗೆ ಹೆಚ್ಚು ನಿದ್ರೆ ಮಾಡಿದ್ರು ಕೂಡ ತಲೆನೋವು, ಜಾಸ್ತಿ ನಿದ್ರೆ ಮಾಡಿದ್ರೆ ಕೂಡ ತಲೆನೋವು ಆಗುತ್ತೆ. ತಲೆನೋವು ಒಂದೊಂದು ರೀತಿಯಾಗಿ ಬರ್ತದೆ. ಸೊ ಈ ಮಗುಗೆ ಬಂದಂಥ ತಲೆನೋವಿಗೆ ಕಾರಣ ಏನಂತ ನೋಡಬೇಕಾದ್ರೆ ಇದನ್ನು ಏನು ಹೇಳ್ತಾರೆ ಅಂದರೆ ಸನ್ ಸ್ಟ್ರೋಕ್ ಆಗಿರಬೇಕು. ಏನು? ಸನ್ ಸ್ಟ್ರೋಕ್ ಆಗಿರಬೇಕು ಈ ಮಗುಗೆ ಅಂತ ಹೇಳ್ತಾರೆ. ಸೊ ಈ ತಲೆನೋವನ್ನ ನಾವು ಏನಕ್ಕೆ ಹೋಲಿಕೆ ಮಾಡೋದು ಅಂತ ನೋಡಬೇಕಾದ್ರೆ ಆ ಮಗು ಏನಾಯ್ತು ಅಂತ ನೋಡಬೇಕಾದ್ರೆ ಪ್ರೀತಿಯ ಸರಸ್ವರ ಮಧ್ಯಾಹ್ನವರೆಗೆ ತನ್ನ ತಾಯಿಯ ಎದೆಯಲ್ಲಿ ಏನಾಗ್ಬಿಟ್ರು ಹತ್ಕೊಂಡೇ ಸತ್ತೋಯ್ತು. ಸೊ ಇದನ್ನು ನಾವು ಏನಕ್ಕೆ ಹೋಲಿಕೆ ಮಾಡ್ಬೋದು ಅಂತ ನೋಡಬೇಕಾದ್ರೆ ಪ್ರಿಯ ಸರಸ್ವರ ಯೇಸುಸ್ವಾಮಿ ಬಂದಂಥ ಕಾಲದಲ್ಲಿ ಅವರ ಒಂದು ಬೋಧನೆಗಳು ಇಸ್ರಾಯೇಲರಿಗೆ, ಯಹೂದಿಯರಿಗೆ ಹೆಂಗಿತ್ತು? ತಲೆನೋವು ಕೊಟ್ಬಿಡ್ತು ಅಲ್ವಾ? ಅಂದರೆ ನೋಡ್ರಿ ಪ್ರಿಯರೇ, ಯಾಕೆ ತಲೆನೋವು ಅಂದರೆ ಬಿಸಿಲು, ಲೈಟು, ಸನ್ಲೈಟು. ಅವರಿದ್ದಿದ್ದು ಬಂದು ಮೂನ್ ಲೈಟಲ್ಲಿದ್ದರು, ಚಂದ್ರದ ಬೆಳಕಲ್ಲಿದ್ದರು. ಅಂದರೆ ಅವರಿದ್ದಿದ್ದು ಯಾವುದರಲ್ಲಿ? ನ್ಯಾಯ ಪ್ರಮಾಣದಲ್ಲಿದ್ದರು. ಲಾ ಬಂದು ಡಿಮ್ ಲೈಟು. ಯೇಸುಸ್ವಾಮಿ ಬಂದಿದ್ದು, ಯೇಸುಸ್ವಾಮಿ ಒಂದು ಸುವಾರ್ತೆಗಳು, ಅವರ ಒಂದು ಬೋಧನೆಗಳು ಯಾವ ರೀತಿಯಾಗಿತ್ತು? ಒಂದು ಲೈಟ್, ಸನ್ಲೈಟು. ಆದ್ದರಿಂದ ಅವರಿಂದ ಏನು ಮಾಡೋಕ್ಕಾಗಲಿಲ್ಲ, ಈ ಲೈಟ್ನ ಬೇರ್ ಮಾಡೋಕ್ಕಾಗಲಿಲ್ಲ. ಅವ್ರನ್ನ ಯೇಸುಸ್ವಾಮಿ ಹೇಳಿದಂಥ ಬೋಧನೆಗಳನ್ನ ಅವ್ರನ್ನ ಸಹಿಸೋಕ್ಕಾಗಲಿಲ್ಲ. ಹಲವಾರು ಶಿಷ್ಯಂದ್ರು ಏನು ಮಾಡಿಬಿಟ್ರು? ಅವ್ರನ್ನ ಬಿಟ್ಟು ಹೋಗ್ಬಿಟ್ರಲ್ಲ. ಯಾರು ಈ ಮಾತನ್ನು ಕೇಳ್ತಾರಂತ ಓಡೋಗ್ಬಿಟ್ರು. ಪ್ರೀತಿಯ ಸರಸ್ವರೇ, ಅವ್ರಿಗೆ ಎಷ್ಟು ತಲೆನೋವು ಆಯ್ತು ಅಂತ ಕೆಲವು ವಾಕ್ಯಗಳು ಮಾತ್ರ ನಾವು ಓದ್ಕೊಂಡು ಹೋಗ್ಬಿಡೋಣ ಫಾಸ್ಟಾಗಿ. ಯೋಹಾನ 10ನೇ ಅಧ್ಯಾಯದಲ್ಲಿ 19ನೇ ವಚನ ಓದ್ರಿ. ಈ ಮಾತುಗಳ ದೆಸೆಯಿಂದ ಯಹೂದ್ಯರಲ್ಲಿ ತಿರುಗಿ ಭೇದವಾಯಿತು. ನೋಡಿ, ಇವರಲ್ಲಿ ಒಂದು ಕನ್ಫ್ಯೂಷನ್ಸ್, ಡಿವಿಷನ್ಸ್, ಸೆಪರೇಷನ್ಸ್ ಆಗ್ಬಾರ್ದು, ಭೇದವಾಯ್ತಂತೆ. ಆಮೇಲೆ ನೆಕ್ಸ್ಟ್ ವರ್ಸ್. ಯೇಸು ಅವರಲ್ಲಿ ಅನೇಕರು ಅವನಿಗೆ ದೆವ್ವ ಹಿಡಿದಿದೆ, ಹುಚ್ಚು ಹಿಡಿದಿದೆ, ಯಾಕೆ ಅವನ ಮಾತು ಕೇಳುತ್ತೀರಿ ಅಂದರು. ನೆಕ್ಸ್ಟ್ ವರ್ಸ್. ಮತ್ತು ಕೆಲವರು, ಇವು ದೆವ್ವ ಹಿಡಿದವನ ಮಾತುಗಳಲ್ಲ, ದೆವ್ವವು ಕುರುಡರಿಗೆ ಕಣ್ಣು ಕೊಡಬಲ್ಲದೆ ಅಂದರು. ಪ್ರೀತಿಯಸ್ತರ, ಇವರಲ್ಲೇ ಏನಾಗ್ಬಿಡ್ತು? ಒಂದೇ ಕನ್ಫ್ಯೂಷನ್. ಕೆಲವು ಹೇಳ್ತಾರೆ ದೆವ್ವ ಹಿಡಿದಿದ್ದಾನೆ, ಹುಚ್ಚನು ಇವನಿಗೆ ಯಾಕೆ ನೀವು ಮಾತು ಕೇಳಿಗೆ ಕೈ ಕೊಡ್ತೀರಾ ಅಂತಾರೆ. ನೋಡಿದ್ರಿ ಪ್ರಿಯ, ಎಷ್ಟು ತಲೆನೋವು ಆಯ್ತಂದರೆ. ಇನ್ನು ಕೆಲವರು ಹೇಳ್ತಾರೆ, ಏನು ಹೇಳ್ತಾರೆ? ದೆವ್ವ ಹಿಡಿದ್ರು ಏನು ಕುಡ್ರ ಕನ್ನ ತೆರೀತಾರ ಅಂತ ಕೂಡ ಕೇಳ್ತಾರೆ. ಈ ರೀತಿಯಾದಂಥ ಒಂದು ತಲೆನೋವು ಅವರಲ್ಲಿ ಬಂದಿತ್ತು ಅಂತ ಕೂಡ ನೋಡ್ತೀವಿ. ಇನ್ನೊಂದು ವಾಕ್ಯ ಹೋದ್ರಿ, ಅದರಲ್ಲಿ 21ನೇ ವಾಕ್ಯ ಹೋದ್ರಿ. 21 ಅಲ್ಲ 24 ಓದೋಣ ಸಿಸ್ಟರ್. 24th ವರ್ಸ್. ಯಹೂದ್ಯರು ಆತನನ್ನು ಸುತ್ತಿಕೊಂಡು, ಇನ್ನು ಎಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ? ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳು ಅಂದರು. ಎಷ್ಟು ಸ್ಪಷ್ಟವಾಗಿ ಹೇಳ್ಬೇಕು? ಯೇಸುಸ್ವಾಮಿಗೆ ಹೇಳ್ತಾರೆ, ಕೇಳ್ತಾರೆ ಅವರು. ಇದ್ದೀರಲ್ಲ ಪ್ರಿಯ ಸರಸ್ವರರೇ, ಕೆಲವರು ಪಾಠ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನು ಮಾಡಿಬಿಡ್ತೀರಾ? ಹಲವಾರು ಜನ ಬೀಚಲ್ಲಿ ಆಡಿರ್ತೀರಾ, ಕೆಲವು ಟ್ರಾವೆಲಿಂಗ್ ಬಂದಿದ್ದೀರಾ, ಅದರಿಂದ ಏನು ಬರ್ಬೋದು? ನಿದ್ರೆ ಮಾಡ್ಬೋದು. ಸಮಯ ಸೆಂಟ್ರಲ್ಲಿ ಸ್ವಲ್ಪ ಕಾನ್ವರ್ಸೇಷನ್ ಮಾಡಿಕೊಂಡು ಪಾಠ ಮಾಡಿದ್ರೆ ಸ್ವಲ್ಪ ಏನು ಮಾಡ್ಬೋದು? ಮ್ಯಾನೇಜ್ ಮಾಡ್ಬೋದು. ಓಕೆನಾ ಪ್ರೀತಿಯ ಸರಸ್ವರರೇ? ಏನಾಯ್ತಂತೆ? ಅವನ್ನೆಲ್ಲರೂ ಸುತ್ತಕೊಂಡ್ರಂತೆ. ಯೇಸುಸ್ವಾಮಿನೆಲ್ಲರೂ ಸುತ್ತಕೊಂಡು ಏನು ಕೇಳ್ತಾರೆ? ಏನು ನಮಗೆ ಕನ್ಫ್ಯೂಷನ್ ಮಾಡ್ತಾಯಿದ್ದೀರಾ? ಸ್ಪಷ್ಟವಾಗಿ ಹೇಳಿ, ನೀವೇ ಕ್ರಿಸ್ತನ ಅಂತ ಏನು ಮಾಡ್ತಾಯಿದ್ದಾರೆ? ಪ್ರೀತಿಯ ಸರಸ್ವರರೇ, ಇನ್ನೂ ಸ್ಪಷ್ಟವಾಗಿ ಏನು ಕೇಳೋದು? ಅವ್ರು ಮಾಡಿದಂಥ ಬೋಧನೆಗಳ ಥರ ಯಾರೂ ಮಾಡಿಲ್ಲ, ಅವ್ರು ಮಾಡಿದಂಥ ಅದ್ಭುತಗಳು ಯಾರೂ ಮಾಡಿಲ್ಲ, ಇಂಥವ್ರನ್ನ ಯಾರೂ ನೋಡೇ ಇಲ್ಲ ಇನ್ನು ಮುಂಚೆ. ಇಷ್ಟು ಮಿರಾಕಲ್ಸ್, ಇಷ್ಟು ಅಧಿಕಾರವಾಗಿ ಬೋಧನೆ ಮಾಡಿದ್ದು ಕೂಡ ಇವ್ರಿಗೇನಾಗಿಲ್ಲ, ಕನ್ವಿನ್ಸ್ ಆಗಲಿಲ್ಲ, ಹೆಡೇಕು. ಪ್ರೀತಿಯ ಸರಸ್ವರೇ, ಯೇಸು ಆದಮೇಲೆ ಅಪೊಸ್ತಲರು ಏನು ಮಾಡಿದ್ರು? ಯಹೂದ್ಯರಿಗೆ ಹಾರ್ವೆಸ್ಟ್ನ ಕಂಟಿನ್ಯೂ ಮಾಡಿದ್ರು. ಆದ್ದರಿಂದ ಯಹೂದ್ಯರಿಗೆ ಅಪೊಸ್ತಲರು ಯಾವ ರೀತಿಯಾಗಿದ್ರು ಅಂತ ನೋಡಬೇಕಾದ್ರೆ ಒಂದು ಕಡೆ ಹೇಳ್ತಾರೆ ನೋಡಿ, 17ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯದಲ್ಲಿ 6ನೇ ವಾಕ್ಯವನ್ನು ಓದ್ರಿ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ 17th chapter verse 6. ಅವರು ಸಿಕ್ಕದೆ ಹೋದದರಿಂದ ಆ ಜನರು ಯಾಸೋನನನ್ನು
ಕೆಲವು ಮಂದಿ ಸಹೋದರರನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋಗಿ, ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ. ಗೆಡ್ಡಕ್ಕೆ ತುಂಬ ತಲೆನೋವಾಗ್ಬಿಡ್ತು. ಏನಪ್ಪ ಇವ್ರನ್ನ ಸಾಯಿಸೋಕ್ಕೆ ಆಗ್ತಿಲ್ಲ, ಏಸಾಮಿನ ಸಾಯಿಸ್ದ, ಲೀಡರ್ನ ಸಾಯಿಸ್ದ, ಇಷ್ಟೇ ಪ್ರಾಬ್ಲಮ್ ಏನಾಗುತ್ತೆ, ಪ್ರಾಬ್ಲಮ್ ಎಂಡ್ ಆಗುತ್ತೆ ಅಂತ ನೋಡಿಕೊಂಡ್ರೆ ನೆಕ್ಸ್ಟು ಅಪೋಸ್ತಲರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಲ್ವಾ ಪ್ರೀತಿಯಸ್ಥರು. ಎಲ್ಲ ಕಡೆ ಹೋದ್ರು ಅಪೋಸ್ತಲರು, ಎಲ್ಲ ಕಡೆ ಹೋಗಿ ಈ ಸ್ವಾತನ ಸಾರಿದ್ರು. ಆವಾಗ ಎಲ್ಲ ಯುವತಿಯರಿಗೇನಾಯಿತು, ಲೋಕವನ್ನು ಅಲ್ಲೋಲಕಲ ಮಾಡುವಂಥ ಇವರು ಇಲ್ಲೇ ಬಂದು ನಮಗೂ ತಲೆನೋವು ಕೊಡೋಕೆ ಬಂದುಬಿಟ್ಟಿದ್ದಾರಲ್ಲಪ್ಪ ಇವರು ಅಂತ. ಆಗಿನ ಪ್ರೀತಿಯಸ್ಥರು ಅಷ್ಟೇ, ಇಷ್ಟು ತಲೆನೋವಾಗಿತ್ತು. ಕೊನೆಯದಾಗಿ ಆ ಮಗು ತಲೆನೋವು 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 ಅಂದ್ಕೊಂಡು ಏನಾಯಿತು, ಸತ್ತೋಯ್ತು. ಮಧ್ಯಾಹ್ನದಲ್ಲಿ ಸತ್ತೋಯ್ತು. ಇದನ್ನು ನಾವು ಏನಕ್ಕೆ ಹೋಲಿಕೆ ಮಾಡೋಣ? ನೀವು ಸ್ವಲ್ಪ ಹೋಲಿಕೆ ಮಾಡಿ, ನನಗೆ ಸ್ವಲ್ಪ ಟಯರ್ಡ್ ಆಗಿಬಿಡ್ತು. ಏನಕ್ಕೆ ಹೋಲಿಕೆ ಮಾಡೋಣ? ದ ನೇಷನ್ ಆಫ್ ಇಸ್ರೇಲ್ ವಾಸ್ ಡೆತ್, ಸತ್ತೋಯ್ತು. ಹುಟ್ಟಿದ ಮಗು ಸುಕ್ಕಿಯ ಕಾಲಕ್ಕೆ ನಂತರ ಏನಾಯಿತು, ಮಧ್ಯಾಹ್ನದಲ್ಲಿ ಸತ್ತೋಯ್ತು. ಇಟ್ ವಾಸ್ ಡೆಡ್. ಎಲ್ಲಿ ಬೇಕಾ? AD 70 ದ ನೇಷನ್ ಆಫ್ ಇಸ್ರೇಲ್ ವಾಸ್ ಡಿಸ್ಟ್ರಾಯ್ಡ್, ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಇಸ್ರೇಲ್ ಎಂಬ ದೇಶ ಈ ಭೂಮಿಯಲ್ಲಿ ಇಲ್ದಂಗೆ ಏನಾಯಿತು, ಆಳ್ತೋಯ್ತು, ಸತ್ತೋಯ್ತು. ಇಟ್ ಈಸ್ ಅ ಕಂಡೀಷನ್ ಆಫ್ ಡೆತ್. ಅದನ್ನೇ ಎಸೈಕಿಲಲ್ಲಿ ಹೇಳ್ತೀವಿ. ಎಸೈಕಿಲಲ್ಲಿ ಓದಬೇಕಾದ್ರೆ ಎಸೈಕಿಲ್ 37 ಚಾಪ್ಟರು, ದಿ ಕಂಡೀಷನ್ ಆಫ್ ಇಸ್ರೇಲ್ ಯಾವ ರೀತಿಯಾಗಿತ್ತಂತೆ, ಒಣಗಿದ ಎಲುಬುಗಳು ಸತ್ತು ಒಣಗಿ ಎಲುಬುಗಳಾಗ್ಬಿಟ್ಟಿದ್ದಾರೆ, ಎಲುಬುಗಳಾಗಿ ಒಣಗೋಗಿದೆ. ಪುನಃ ಜೀವ ಬರುತ್ತಾ ಎಂಬ ಒಂದು ಪ್ರಶ್ನೆ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಯಾರಿದ್ದರು? ಇಸ್ರೇಲ್ ಎಂಬ ದೇಶ ಇದ್ದರು. ನಾಟ್ ಈ ಲೋಕದಲ್ಲಿ ಯಾರಿಂದ ಕೂಡ ಇಸ್ರೇಲ್ ದೇಶವನ್ನು ಏನು ಮಾಡಲ್ಲ, ತಿರ್ಗಾ ಸ್ಥಾಪನೆ ಮಾಡೋಕ್ಕೆ ಆಗಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದರು ಪ್ರಿಯರೇ. ದೇವರು ಅದೇ ಸೈಸೈಗೆಲ್ಲದ ಕೇಳ್ತಾರೆ, ಮನುಪುತ್ರನೇ, ಮನುಷ್ಯನೇ ಏನಾಗ್ತಾರೆ, ಈ ಎಲುಬುಗಳಿಗೆ ಜೀವ ಬರೋದಾ ಅಂತ ಕೇಳ್ತಾರೆ. ಅದಕ್ಕೆ ಏನು ಉತ್ತರ ಕೊಟ್ಟರೆ ಸೈಕೆಲ್ಲ, ನೀವೇ ಬಲ್ಲೆ. ಯಾಕೆ ನೀವು ಅಂದ್ಕೊಂಡ್ರೆ ಬರುತ್ತೆ, ನೀವು ಅಂದ್ಕೊಂಡಿಲ್ಲ ಅಂದರೆ ಬರಲ್ಲ. ಎಲ್ಲ ಯಾರ ಕೈಲಿದೆ? ದೇವರ ಕೈಲಿ. ದೇವರಲ್ಲಿ ಎಲ್ಲವೂ ಸಾಧ್ಯ ಪ್ರೀತಿಯಸ್ಥರು. ನೋಡಿ ಪ್ರೀತಿಯಸ್ಥರು, ಇಟ್ ವಾಸ್ ಕಂಡೀಷನ್ ಆಫ್ ಡೆತ್, ಅಂದರೆ ಅವ್ರನ್ನ ಬರಿ ಆಗಿಬಿಟ್ಟಿದ್ದು, ಸತ್ತಾಗಿತ್ತು. ಆದರೂ ಕೂಡ ಪ್ರಿಯರೇ, ಆ ಸ್ತ್ರೀ ಏನು ಮಾಡಿದ್ರು, ಆ ಸ್ತ್ರೀ ಶೂನ್ಯಂ ಸ್ತ್ರೀ ಬಂದು ಆ ಮಗುನ ಮಣ್ಣು ಮಾಡಿಲ್ಲ, ಅದನ್ನು ಎಲಿಸನ ಒಂದು ಮಂಚದ ಮೇಲೆ ಮಲಗಿಸಿದ್ರು. ಮಂಚ ಅಂದರೆ ನಮಗೇನು ಗೊತ್ತಲ್ಲ, ನಂಬಿಕೆ. ದೇವರು ಅಬ್ರಹಾಮ್ಗೆ ಮಾಡಿದಂಥ ಒಂದು ನಂಬಿಕೆ, ಆ ವಾಗ್ದಾನದ ಮೇಲೆ ನಂಬಿಕೆ ಇತ್ತು. ದೇವರು ಪ್ರವಾದಿಗಳ ಮುಖಾಂತರ ಹೇಳಿದ ಮಾತುಗಳ ಮೇಲೆ ಏನಾಯಿತು, ಇಸ್ರೇಲರಿಗೆ ನಂಬಿಕೆ ಇತ್ತು. ಒಂದಲ್ಲ ಒಂದು ದಿನ ನಾವು ತಿರುಗ ಒಂದು ದೇಶವಾಗಿ ಏನು ಮಾಡ್ತೀವಿ, ಸೇರ್ತೀವಿ ಅಂತ ನಂಬಿಕೆ ಯಹೂದ್ಯರಲ್ಲಿ ಒಬ್ಬೊಬ್ರಿಗೂ ಇತ್ತು ಪ್ರಿಯರೇ. ಅವ್ರಿಗೆ ಚದರಿದಂಥ ಕಾಲಗಳಲ್ಲಿ ಯಹೂದ್ಯರು ಎಲ್ಲ ಕಡೆ ಇದ್ದರೂ ಕೂಡ ಯಾವುದಾದ್ರು ಒಬ್ಬ ಯಹೂದ್ಯ ಇನ್ನೊಬ್ಬ ಯಹೂದ್ಯನ ನೋಡಿಕೊಂಡ್ರೆ ಅವ್ರನ್ನ ಮಾತಾಡಿ ಹೋಗುವಾಗ, ಬಾಯಿಯಲ್ಲಿ ಹೋಗುವಾಗ ಒಂದು ಮಾತನ್ನು ಹೇಳ್ಬಿಟ್ಟು ಹೋದ್ರಂತೆ. ಅವರು ಹೋಗ್ತಾ ಇದ್ರಂತೆ, ವಿ ವಿಲ್ ಮೀಟ್ ಇನ್ ಜೆರುಸಲೇಮ್ ಅಂತ ಹೇಳ್ತಾರೆ. ಅಂದರೆ ಪ್ರಿಯರೇ, ಅವರ ನಂಬಿಕೆ ಏನು ಮಾಡ್ತಾಯಿದ್ರು, ಒಬ್ಬರಿಂದ ಒಬ್ಬರಿಗೆ ಅರಿಕೆ ಮಾಡಿಕೊಂಡಿದ್ರು. ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ಬಿತ್ತಾಯಿದ್ರು. ಅವರು ಆ ಬೀಜವನ್ನು ಬಿತ್ತಾಯಿದ್ರು. ನಮಗೆ ಒಂದಲ್ಲ ಒಂದು ದಿನ ದೇವರು ನಮಗೆ ವಾಗ್ದಾನ ಮಾಡಿದ ದೇಶವನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಸರಿನಾ ಪ್ರಿಯರೇ? ಅದೇ ನಂಬಿಕೆ. ಆ ಮಂಚದ ಮೇಲೆ ಮಗು ಮಲಗಿದೆ. ಈಗ ಈ ಶೂನ್ಯಂ ಅಂತ ಸ್ತ್ರೀ ಯಾರದು? ಈ ಸ್ತ್ರೀನ ಯಾರಿಗೆ ಹೋಲಿಕೆ ಮಾಡೋಣ ನಾವು? ಲಾ ಕವನೆಂಟು. ವೆರಿ ಗುಡ್ ಬ್ರದರ್. ದೇವರು ಅವರಂತ ಮಾಡಿಕೊಂಡ ಕವನೆಂಟ್ ಇತ್ತಲ್ಲ, ಇಸ್ರೇಲ್ ಹತ್ರ ಮಾಡಿಕೊಂಡ ಕವನೆಂಟ್, ಆಗಾರ್ ಕವನೆಂಟು ಅಲ್ವಾ ಪ್ರೀತಿಯಸ್ಥರೇ? ಇಸ್ರೇಲಲ್ಲಿ ಮಾಡಿಕೊಂಡ ಕವನೆಂಟ್ ನಮಗೆ ಜೆರೆಮಿಯಾ 31 ಚಾಪ್ಟರ್ಲ್ಲಿ ಹೇಳ್ತಾರೆ. 31 ಚಾಪ್ಟರ್ ವರ್ಸ್ 35 31 ಅಲ್ವಾ ನಮಗೆ ಅಲ್ಲಿ, ನಾನು ಇಸ್ರೇಲರಿಗೆ ಏನು ಮಾಡ್ತೀನಿ, ಪುನಃ ಒಂದು ಹೊಸ ಒಡಂಬಡಿಕೆ ನಾನು ಮಾಡ್ಕೊಳ್ತೀನಿ. ಅಲ್ಲಿ ಮೇಕ್ ನ್ಯೂ ಕವನೆಂಟ್ ವಿತ್ ದ ಜೀವಿಶ್, ಯಹೂದ್ಯರೊಂದಿಗೆ. ಪ್ರೀತಿಯಸ್ಥರೇ, ಆ ನಂಬಿಕೆ ಅವರಲ್ಲಿ ಇತ್ತು. ಸೊ ಏನಾಯ್ತು ಅಂತ ನೋಡಬೇಕಾದ್ರೆ, ಈಗ ಶೂನ್ಯಂ ಆ ಸ್ತ್ರೀ ಏನು ಮಾಡ್ತಾರೆ, ಸ್ಟ್ರೈಟಾಗಿ ಎಲಿಸನ ಹತ್ರ ಹೋಗ್ತಾರೆ. ಎಲಿಸಾವಾಗ ಎಲ್ಲಿದ್ದಾರೆ ಅಂತ ನೋಡಬೇಕಾದ್ರೆ ಕರ್ಮೆಲ್ ಪರ್ವತದಲ್ಲಿದ್ದಾರೆ. ಎಲ್ಲಿದ್ದಾರೆ? ಕರ್ಮೆಲ್ ಪರ್ವತ. ಪರ್ವತ ಅಂದರೆ ಬೈಬಲಲ್ಲಿ ಏನು ಸೂಚಿಸ್ತದೆ? ಕಿಂಗ್ಡಮ್ ಆಫ್ ಕ್ರೈಸ್ಟ್.
His presence and His kingdom is established. ನಮ್ಗೆ ಗೊತ್ತಲ್ಲ ಯಾವ ವರ್ಷ ಅಂತಲ್ಲ ಪ್ರಿಯರೇ, 1874. ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಸಿಡೆಂಟ್ ಇನ್ ದ ಹಿಸ್ಟ್ರಿ ಆಫ್ ಇಸ್ರೇಲ್. ನೋಡ್ರಿ ಪ್ರಿಯರೇ, ಇಸ್ರೇಲರಿಗೂ ಕೂಡ ಸರಿ ಮತ್ತು ಲೋಕಕ್ಕೂ ಕೂಡ ಸರಿ 1874 ನಡೆದಿದ್ದ ಘಟನೆಗಳನ್ನ ಗಮನಿಸಿದರೆ ಇದು ತುಂಬ ಹಲವಾರು ಘಟನೆಗಳನ್ನ ಏನು ಮಾಡಿದೆ, ಚೇಂಜಸ್ ಮಾಡಿದೆ. ದೇವರ ಒಂದು ಮನಸ್ಸು ಯಾರ ಕಡೆ ತಿರುಗಿತ್ತು, ಇಸ್ರೇಲ್ ಕಡೆ ತಿರುಗಿತ್ತಂತ ನೋಡ್ತೀವಿ. ಸ್ಲೈಡ್ கீழே வந்துடுங்க, அதுக்கு எங்கே குட்டமாக விட்டுருங்க. ಸರಿ ಪ್ರಿಯ ಸರಿ, ಹಾಗಾದರೆ ನೋಡಿ, ಇವಾಗ ಹೋಲಿಕೆ ಮಾಡ್ತಾಯಿದ್ದೀವಿ, ಕರೆಕ್ಟಾಗಿ ಹೋಗ್ತಾ ಇದೆಯಾ, ಏನಾದರೂ ಹೆಂಗೆ ಸ್ಟಕ್ ಆಗ್ತಾ ಇದೆಯಾ, ಹೋಗ್ತಾ ಇದೆಯಾ, ಮ್ಯಾಚಿಂಗ್ ಆಗ್ತಾ ಇದೆಯಾ, ಮ್ಯಾಚ್ ಆಗ್ತಾ ಇದೆಯಾ ಪ್ರೀತಿಯರಿ? ಸರಿನಾ? ನೋಡಿ, ಯಾವುದು ಪ್ರೀತಿಯ ಸರಿ ಏನಾಗ್ತಾಯಿದೆ ಅಂತ ನೋಡಬೇಕಾದ್ರೆ ಇನ್ನೂ ಪಡ್ಕೋಬೋದು. ಸರಿ, ಈಗ ಏನಾಯ್ತು ಅಂತ ನೋಡಬೇಕಾದ್ರೆ, ಈಗ ಎಲೀಸಾ ಎಲ್ಲಿದ್ದಾರೆ ಅಂದರೆ ಕರ್ಮೇಲ್ ಪರ್ವತದಲ್ಲಿದ್ದಾರೆ. ಅದೇನಂತ ಏದನ್ನ ಸೂಚಿಸ್ತದೆ, ಎಸ್ ಸಮಯ ಸೆಕೆಂಡ್ ಪ್ರೆಸೆನ್ಸ್ ವೆನ್ ಹಿ ವಾಸ್ ಇನ್ ದ ಕಿಂಗ್ಡಮ್. ಸರಿ, ದೇವ್ರು ಏನು ಮಾಡ್ತಾರೆ, ಸ್ವಾಮಿ ಅಲ್ಲಿ ಹೋಗಿ ಏನು ಮಾಡ್ತಾರೆ ಅಂತ ನೋಡಬೇಕಾದ್ರೆ, ನಾ ಬಂಟ್ರೆ ಹುಡುಗದ ಸೊ ಏನು ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಸ್ವಾಮಿ ಹತ್ರ ಹೋಗಿ ಅವರು ಕೇಳ್ಕೊಳ್ತಾರೆ. ಅಲ್ಲ, ಸುನಿಮಿತ್ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳ್ಕೊಬೇಕಾದ್ರೆ ಏನು ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಸ್ವಾಮಿ ಅವರ ಒಂದು ಇವರು ಎಲೀಸಾ ಏನು ಮಾಡಿದ್ರು, ಆ ಮಗು ಆ ತಲೆ ಮೇಲೆ ಏನಾದ್ರು ಮಲ್ಕೊಂಡು ಬಾಯಿಗೆ ಬಾಯಿ ಕಣ್ಣಿಗೆ ಕಣ್ಣಿಟ್ಟು ಏನು ಮಾಡ್ರು, ಅದನ್ನು ಎಬ್ಬಿಸ್ತಾರಂತ ನೋಡ್ತೀವಿ. ಅದ್ರ ಮೇಲೆ ಏನಾಯಿತು, ಇದೆಲ್ಲ ಏನಂತ ನೋಡಬೇಕಾದ್ರೆ ನೋಡ್ರಿ ಪ್ರಿಯ ಸರಸರೇ, ಪುನಃ ಇಸ್ರೇಲ್ ಎಂಬ ದೇಶವನ್ನು ಫಾರ್ಮ್ ಮಾಡೋಕ್ಕೆ ನಡೆದಿರೋಂಥ ಒಂದು ಘಟನೆಗಳು. ಆದರೆ ಅದಕ್ಕೆ ಮುಂಚೆ, ಆ ಟೈಮ್ ಬರೋಕ್ಕೆ ಮುಂಚೆ ಇಸ್ರೇಲರಿಗೆ ದೇವರವರಿಗೆ ಕರುಣೆ ತೋರಿಸುವಂಥ ಫೇವರ್ ಆಫ್ ಇಸ್ರೇಲ್ಗೆ ದೇವರ ಫೇವರ್ ತೋರಿಸೋದಕ್ಕೆ ಮುಂಚಿನ ಕಾಲಗಳಲ್ಲಿ ಅವ್ರು ಎಷ್ಟು ಟ್ರೈ ಮಾಡಿದ್ರು. ಅದಕ್ಕೆ ಹೋಗಿ ಏನಿಟ್ಟರು, ಕೋಲನ್ನು ಇಟ್ಟಿದ್ರು ಪ್ರೀತಿಯ ಸರಸ್. ಅದು ನಮ್ಗೆ ಏನನ್ನು ಸೂಚಿಸ್ತದೆ ಅಂದರೆ, ಇಸ್ರೇಲರು ಪುನಃ ತಮ್ಮ ದೇಶವನ್ನು ಹಿಡಿಬೇಕು, ಪುನಃ ನಮ್ಮ ದೇಶಕ್ಕೆ ಸೇರಬೇಕಂತ ಎಷ್ಟೋ ವರ್ಷಗಳೇನು ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ. ಎಲ್ಲ ಏನಾಯಿತು, ಫೇಯ್ಲರ್ ಆಯಿತು. ಯಾಕೆಂದರೆ ಪ್ರೀತಿಯ ಸರ ಸಮಯ ಏನಾಗಿಲ್ಲ, ಅವ್ರಿಗೆ ಬಂದಿಲ್ಲ. ದ ರೈಟ್ ಟೈಮ್ ಈಸ್ ನಾಟ್ ಎಟ್ ಕಮ್. ರೈಟ್ ಟೈಮ್ ಯಾರು ಬರಬೇಕಂದ್ರೆ, ಅವ್ರನ್ನ ಪುನಃ ಸೇರಿಸ್ಬೇಕಂದ್ರೆ, ಅವ್ರನ್ನ ಜೀವ ಕೊಡಬೇಕಾದ್ರೆ ಯಾರು ಬರಬೇಕು, ಯೇಸು ಸ್ವಾಮಿ ಬರಬೇಕು. ಆದರೆ ಅದಕ್ಕೆ ಮುಂಚೆ ಹಲವಾರು ಲೀಡರ್ಸ್ಗಳು ಎಬ್ಬಿಸಿ ಏನಾದರೂ ಇಸ್ರೇಲ್ನ ಸೇರ್ಸೋಕ್ಕೆ ಎಷ್ಟೋ ಪ್ರಯತ್ನಗಳು ಪಟ್ಟರು, ಏನೇನೋ ರೀತಿಯಾಗಿ ಮಾಡಿದ್ರು ಪ್ರಿಯದ, ಎಲ್ಲವೂ ಕೂಡ ಫೇಲ್ಯೂರ್ ಆಯಿತು. ಹಿಸ್ಟ್ರಿ ಎಲ್ಲುತ್ತದೆ, ಹೋಗಿ ನೋಡ್ಕೊಳ್ಳಿ. ಆದರೆ ತಕ್ಕ ಸಮಯ ಏನಂದರೆ, ಯಾರು ಬರಬೇಕು, ಎಲೀಸಾ ಬಂದರೆ ಮಾತ್ರ ಇದಾಗುತ್ತೆ. ಅಂದರೆ ಯೇಸು ಸ್ವಾಮಿ ಬಂದ ಮೇಲೇ ಅವರಿಗೆ ಅವರ ಕಡೆ ಏನಾಯಿತು, ದೇವರ ಒಂದು ಫೇವರು ಆ ಕಡೆ ತಿರುಗಿತು. ಅದು ನಮ್ಗೆ ಗೊತ್ತಲ್ಲ, ಕಣ್ಣ ಮೇಲೆ ಕಣ್ಣು, ಬಾಯಿಗೆ ಬಾಯಿ ಇಟ್ಟಿದ್ದು, ಇದೆಲ್ಲ ನಮಗೇನೆಂದರೆ ದೇವರು ಅವ್ರ ಬಗ್ಗೆ ಹೇಳಿದಂಥ ಪ್ರವಾದನೆಗಳೇನಾಯಿತು, ನೆರವೇರಿತು ಅಲ್ವಾ. ದೇವರು ಅವ್ರಿಗೆಲ್ಲರೂ ಅವ್ರ ಬಗ್ಗೆ ಏನಾದರೂ ಎಲ್ಲ ಕಡೆ ಚೆದರಿರೋಂಥ ಇಸ್ರೇಲನ್ನ ನಾನು ಏನು ಮಾಡ್ತೀನಿ, ಪುನಃ ಸೇರಿಸ್ತೀನಿ ಎಂಬ ದೇವರು ಯೆರೆಮೀಯ ಎಸೇಕಿಯೇಲ್ ಮುಖಾಂತರ ಹೇಳಿದಂಥ ಹಲವಾರು ಪ್ರವಾದನೆಗಳನ್ನ ದೇವ್ರು ಏನು ಮಾಡಿದ್ರು, ಫುಲ್ಫಿಲ್ಮೆಂಟ್ ಮಾಡಿದ್ರು. ತುಂಬ ಅದ್ಭುತವಾಗಿ ನಡೀತು ಫುಲ್ಫಿಲ್ಮೆಂಟ್. ಆದರೆ ಅದು ಮಾತ್ರ ಅಲ್ಲ ಪ್ರೀತಿಯ ಸರಸರೇ, ಬೇರೆ ಎಲ್ಲ ದೇಶದವರ ಒಂದು ಕಣ್ಣಲ್ಲಿ ಇಸ್ರೇಲರಿಗೆ ಏನಾಯಿತು, ಒಂದು ಸ್ಲೈಡ್ ಎಂಡ್ ಆಗಿಬಿಡ್ತದೆ ಬಿಡಿವಿದೆ, ಅದು ಕರೆಕ್ಟ್ ಆಯಿತು. ಸರಿನಾ ಪ್ರೀತಿಯ ಸರಸರೇ? ಅದು ಏನಾಯ್ತು ಅಂತ ನೋಡಬೇಕಾದ್ರೆ, ಅವರು ಇಸ್ರೇಲರಿಗೆ ಎಲ್ಲರ ದೇಶದವರ ಏನಾಯಿತು, ಒಂದು ಕರುಣೆ ಸಿಕ್ಕುವಂಥದ್ದು ದೇವ್ರು ಏನು ಮಾಡಿದ್ರು ಅಲ್ವಾ ಪ್ರೀತಿ? ಅದು ನಮಗೆ ಹಿಸ್ಟ್ರಿ ನಮಗೆ ಗೊತ್ತಿದೆ ಅಲ್ವಾ. ಝಯಾನ್ ಮೂಮೆಂಟ್ನ ಥಿಯೋಡರ್ ಹೆರ್ಸಲ್ ಫಾರ್ಮ್ ಮಾಡಿದ್ರು. ಝಯಾನ್ ಮೂಮೆಂಟ್ ಮೂಲಕ ಹಲವಾರು ಇಸ್ರೇಲ್ನ ಸೇರಿಸಿದ್ರು. ಆನಂತರ ಫಸ್ಟ್ ವರ್ಲ್ಡ್ ವಾರು, ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಇಸ್ರೇಲರಿಗೆ ತುಂಬ ಯಹೂದ್ಯರಿಗೆ ತುಂಬಾ ಏನಾಯಿತು, ಲೋಕದಲ್ಲಿ ತುಂಬ ಕಷ್ಟ ಆಯಿತು. ಯಾರ ಮುಖಾಂತರ ನೋಡ್ಬೇಕಾದ್ರೆ, ಹಿಟ್ಲರ್ ಮುಖಾಂತರ. ಹಲೋಕಾಸ್ಟಲ್ಲಿ 60 ಲಕ್ಷ ಯಹೂದ್ಯರನ್ನ ಹಿಟ್ಲರು ತುಂಬ ಘೋರವಾಗಿ ಸಾಯಿಸಿದ್ರು. ಅದರಿಂದ ಎಲ್ಲರಿಗೂ ಕೂಡ ಇಸ್ರೇಲ್ ಮೇಲೆ, ಯಹೂದ್ಯರ ಮೇಲೆ ಒಂದು ಏನಾಯಿತು, ಒಂದು ಕರುಣೆ ಬಂದುಬಿಡ್ತು. ಯಾಕೆಂದರೆ ಅವ್ರು ಪಟ್ಟಿದ್ದ ಕಷ್ಟವನ್ನು ನೋಡಿಬಿಟ್ಟು ಅವ್ರು ಹೇಗಾದರೂ ಮಾಡಿ ಏನು ಮಾಡೋಣ, ಒಂದು ದೇಶವನ್ನು ಕೊಡೋಣ ಅಂತ, ಒಂದು ಭೂಮಿಯಲ್ಲಿ ಒಂದು ಸ್ಥಳವನ್ನು ಕೊಡೋಣ ಅಂತ ಎಲ್ಲ ದೇಶದವರು ಡಿಸೈಡ್ ಮಾಡಿದ್ರು. ಅದೇ ಸಮಯದಲ್ಲಿ ಫಸ್ಟ್ ವರ್ಲ್ಡ್ ವಾರಲ್ಲಿ ಬ್ರಿಟಿಷ್ ಫಸ್ಟ್ ವರ್ಲ್ಡ್ ವಾರ್ ಜಯಿಸಿದ್ರಿಂದ ಪ್ರೀತಿಯಸ್ಥರು 1948
14 ನಡೆದಂಥ ಒಂದು ಫಸ್ಟ್ ವರ್ಲ್ಡ್ ವಾರಲ್ಲಿ ವಿಕ್ಟ್ರಿ ಯಾರಿಗೆ ಬ್ರಿಟಿಷ್ಗೆ ಬಂತು. ಆ ಸಮಯದಲ್ಲಿ ಆ ಒಂದು ಪಾಲೆಸ್ಟೈನ್, ಇವಾಗಿರುವಂಥ ಪಾಲೆಸ್ಟೈನ್ ದೇಶ ಯಾರ ಕಂಟ್ರೋಲ್ಗೆ ಬಂತಂದರೆ ಬ್ರಿಟಿಷ್ ಕಂಟ್ರೋಲ್ಗೆ ಬಂತು. ಆಗ ಇದಂಥ ಬ್ರಿಟಿಷ್ ಜನರಲ್ ಆಲನ್ ಬಿ ಮತ್ತು ಆರ್ಥರ್ ಬಾಲ್ಫರ್ ಏನು ಮಾಡಿದ್ರು, ಡಿಕ್ಲರೇಷನ್ ಕೊಟ್ಟರು 1948 ಇಸ್ರೇಲ್ ಏನಾಗಲಿ ಒಂದು ಸ್ವತಂತ್ರ ದೇಶವಾಗಲಿ ಅಂತ ಕೂಡ ಅವ್ರು ಕೊಟ್ಟಂಥ ಆ ಒಂದು ಪ್ರಕಟಣೆ ಪ್ರಕಾರ ಪ್ರೀತಿಯ ಸದಸ್ಯ ಇಸ್ರೇಲ್ ಈಗ ಏನಾಗಿದೆ ಒಂದು ದೇಶವಾಗಿದೆ. ಪ್ರಿಯ ಸದಸ್ಯರೇ, ಅದೇ ನಾವು ಇಲ್ಲಿ ನೋಡ್ತೀವಿ, ಸತ್ತ ಮಗು ಏನಾಯಿತು ಪುನಃ ಜೀವವನ್ನು ಪಡ್ಕೊಳ್ತು. ಅಂದರೆ ಸತ್ತೋದಂಥ ದೇಶನ ದೇವ್ರು ಏನು ಮಾಡಿದ್ರು, ಈ ಇಸ್ರೇಲ್ ಎಂಬ ದೇಶವನ್ನು ಪುನಃ ಏನು ಮಾಡಿದ್ದಾರೆ, ಬದುಕಿಸಿದ್ದಾರೆ ಅಂತ ನಾವು ನೋಡ್ತೀವಿ. ಅಷ್ಟೇನಾ ಅಂತ ನೋಡ್ಬೇಕಾದ್ರೆ ಪ್ರಿಯ ಸರದೇ, ಅಷ್ಟು ಮಟ್ಟಿಗೆ ದೇವರು ಬಿಡಲ್ಲ ಅಲ್ವಾ. ಇನ್ನೂ ಅವ್ರ ಬಗೆಯಲ್ಲಿರುವಂಥ ಪ್ರವಾದನೆಗಳು ಏನಾಗ್ತಾಯಿದೆ ಈಗ ಫುಲ್ಫಿಲ್ಮೆಂಟು ಆಗ ತುಂಬ ಫಾಸ್ಟೆಸ್ಟ್ ಡೆವಲಪ್ಡ್ ಕಂಟ್ರಿ ಇನ್ ದ ವರ್ಲ್ಡ್. ಲೋಕದಲ್ಲಿ ಎಲ್ಲ ವಿಧದಲ್ಲಿ, ಮಿಲಿಟ್ರಿಯಲ್ಲಿ, ಅಗ್ರಿಕಲ್ಚರಲ್ಲಿ, ಆಮೇಲೆ ನಾನಾ ವಿಧವಾದ ಟೆಕ್ನಾಲಜಿಯಲ್ಲಿ ಪ್ರಿಯ ಸರದ ಇಸ್ರೇಲರು ತುಂಬ ಬೇಗ ಈ ಲೋಕದಲ್ಲಿ ಬೆಳೆದರು. ನಾವು ನೋಡಬೇಕಾದ್ರೆ ವಿದಿನ್ 70 ಇಯರ್ಸಲ್ಲಿ ಇಡೀ ಲೋಕ ಅವ್ರನ್ನ ತಿರುಗಿ ನೋಡುವಂಗೆ ಅವರ ಒಂದು ಡೆವಲಪ್ಮೆಂಟ್ ಅಷ್ಟಿತ್ತು. ಪ್ರೀತಿಯ ಸರದ ಒಂದು ಚಿಕ್ಕ ದೇಶ ಆದರೂ ಕೂಡ ಯಾರೂ ಕೂಡ ಅದ್ರ ಮೇಲೆ ಯುದ್ಧ ಮಾಡೋಕ್ಕೆ ಏನು ಮಾಡ್ತಾರೆ, ಹೆದರ್ತಾ ಇದ್ದಾರೆ. ಹೌದು ಪ್ರೀತಿಯ ಸರ, ಅಷ್ಟು ಒಂದು ಪ್ರೊಟೆಕ್ಟೆಡ್ ಕಂಟ್ರಿ ಆಗಿತ್ತಂತ ಇಸ್ರೇಲು ಈಗ ಯಾವ ಒಂದು ಸಮಯಕ್ಕೆ ಬಂದಿದೆ ಅಂದರೆ, ದೇವರಲ್ಲಿಂಥ ಪ್ರವಾದನೆಗಳು ಫುಲ್ಫಿಲ್ಮೆಂಟ್ ಆಗುವಂಥ ಒಂದು ಸಮಯಕ್ಕೆ ಏನಾಗಿದೆ ಬಂದಿದೆ. ಜಕರಿಯಾ 12 ಚಾಪ್ಟರ್ ಆ್ಯಂಡ್ ಜಕರಿಯಾ 14 ಚಾಪ್ಟ್ರಲ್ಲಿ ಹೇಳಿರುವಂಥ ಪ್ರವಾದನೆಗಳು ನಮಗೆಲ್ಲ ಗೊತ್ತಿದೆ. ಅದರಿಂದ ಟೈಮ್ ಕಡಿಮೆ ಇದೆ, ನಾನು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಹಂಗೆ ದೇವ್ರು ಏನು ಮಾಡ್ತಾರೆ, ಎಲ್ಲ ದೇಶದವ್ರನ್ನ ಇಸ್ರೇಲ್ಗೆ ಎದುರಾಗಿ ಸೇರಿಸ್ತಾರೆ, ಯುದ್ಧ ಆಗುತ್ತೆ. ಪ್ರೀತಿಯ ಸರಸರೇ, ಆ ಒಂದು ಸಂದರ್ಭಕ್ಕೆ ಬಂದುಬಿಟ್ಟಿದ್ದಾರೆ. ಎಸೆಕಿಯಲ್ 38 ಚಾಪ್ಟ್ರಲ್ಲಿ ಇರುವಂಥ ಪ್ರವಾದನೆ ಮತ್ತು ಜಕರಿಯಾ 12 ಆ್ಯಂಡ್ 14 ಚಾಪ್ಟ್ರು ಈಗ ನಡಿಬೇಕಾದಂಥ ಫೈನಲ್ ವಾರು ಇಡೀ ಲೋಕವು ಸೇರಿ ಇಸ್ರೇಲ್ ಮೇಲೆ ಏನಾಗುತ್ತೆ, ಯುದ್ಧ ಮಾಡುತ್ತೆ. ಅದು ಪ್ರಿಯ ಸೌರಸರೇ, ಅದನ್ನು ನಾವು ಅದಕ್ಕೇನಾಗಿ ತುಂಬ ಹತ್ತಿರಕ್ಕೆ ಬಂದಿದ್ದೀವಿ. ಈಗ ನಡೆದಿರುವಂಥ ಘಟನೆ ನಮಗೆ ಅದನ್ನು ಏನು ಮಾಡುತ್ತೆ, ಕನ್ಫರ್ಮ್ ಮಾಡುತ್ತೆ. ಯಾಕೆಂದರೆ ಇವಾಗ ನಡೀತಿರುವಂಥ ಈ ವಾರು ಅಷ್ಟು ಸುಲಭವಾಗಿ ಏನಾಗಲ್ಲ, ಸ್ಟಾಪ್ ಆಗಲ್ಲ. ಪ್ರೀತಿಯ ಸರಸರು, ಎಲ್ಲ ಕಡೆ ಸುತ್ತಕೊಂಡಿದೆ. ಇಸ್ರೇಲ್ನ ಸುತ್ತಕೊಂಡು ನಾನಾ ವಿಧವಾದ ಪ್ರಾಬ್ಲಮ್ಸ್ಗಳು ಇಸ್ರೇಲ್ನ ಸುತ್ತಕೊಂಡಿದೆ. ಒಂದು ಕಡೆ ಈ ಕಡೆ ನೋಡಬೇಕಾದ್ರೆ ಇರಾನು, ಅದರ ಡೆಡ್ ಎನಿಮೀಸ್ ಅಲ್ವಾ, ಇಸ್ರೇಲ್ನ ಹಂಗೆ ರೌಂಡ್ ಅಪ್ ಮಾಡಿಬಿಟ್ಟಿದೆ. ಮೇಲೆ ಹಿಜ್ಬುಲ್ಲನ್ನು ಇಟ್ಬಿಟ್ಟಿದೆ. ಈ ಕಡೆ ಬಂದರೆ ಹಮಾಸು, ಹಂಗೆ ಕೆಳಗಡೆ ಹೇಮನಲ್ಲಿ ಬಂದರೆ ಪ್ರೀತಿಯ ಸರಸರು ಅಲ್ಲಿ ಹೌದಿ, ಇವರೆಲ್ಲ ಸೇರಿ ಇಸ್ರೇಲ್ನ ನಾನಾ ವಿಧವಾದ ತಲೆನೋವನ್ನು ಏನು ಮಾಡ್ತಾಯಿದ್ದಾರೆ, ಕೊಡ್ತಾಯಿದ್ದಾರೆ. ಆ ಕಡೆ ಇರಾನ್ಗೆ ಸಪೋರ್ಟಾಗಿ ರಷ್ಯಾಗೆ ಸಪೋರ್ಟಾಗಿ ಚೈನಾ, ನಾರ್ತ್ ಕೊರಿಯಾ, ಅರಬ್ ಕಂಟ್ರೀಸು. ಪ್ರಿಯ ಸರಸರೇ, ಇಷ್ಟು ದೇಶಗಳನ್ನ ಎದುರಿಸಿ ನಿಲ್ಲಬೇಕಾದ್ರೆ ಹೇಗೆ? ಹೌದು ಪ್ರೀತಿಯ ಸರ, ವಾಕ್ಯ ಅದನ್ನೇ ಹೇಳ್ತದೆ ನಮಗೆ. ದೇವ್ರು ಏನು ಮಾಡ್ತಾರೆ, ಅದಕ್ಕೋಸ್ಕರ ಯುದ್ಧವನ್ನು ಮಾಡ್ತಾರೆ. ಫೈನಲ್ ವಾರು ಅದ್ರ ಮುಖಾಂತರ ಏನಾಗುತ್ತೆ ಅಂತ ನೋಡಬೇಕಾದ್ರೆ ಪ್ರಿಯರೇ, ಇಸ್ರೇಲಿಗೆ ಒಂದು ಅದ್ಭುತವಾದ ಒಂದು ಜಯವನ್ನು ದೇವರು ಏನು ಮಾಡ್ತಾರೆ, ಕೊಡ್ತಾರೆ. ನಮಗೆಲ್ಲ ಎದುರ್ಕಾಗ್ತಾ ಇದಲ್ವ ಇಸ್ರೇಲ್ನ ಇವಾಗ ನೋಡಬೇಕಾದ್ರೆ, ಏನಪ್ಪ ಇಸ್ರೇಲ್ಗೆ ಇದಂಥ ಪ್ರೊಟೆಕ್ಷನ್ ಎಲ್ಲ ಹೋಗ್ಬಿಡ್ತಲ್ಲ. ಐರನ್ ಡೂಮ್ನ ತುಂಬ ಪ್ರೊಟೆಕ್ಟೆಡ್ ಕಂಟ್ರಿ ಅಂತ ಅಂದ್ಕೊಂಡ್ರು ಅಲ್ಲ ಪ್ರೀತಿಯ ಸರಸರೇ. ಇಸ್ರೇಲರು ಎಷ್ಟು ಧೈರ್ಯವಾಗಿದ್ದಾರೆ ಅಂದರೆ, ನಮಗೆ ಐರನ್ ಡೂಮ್ ಇದೆ, ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇದೆ, ಅದರಿಂದ ನಾವು ಏನು ಮಾಡಲ್ಲ, ಯಾರಿಗೂ ಎದುರಂಗೆ ಇಲ್ಲ ಅಂತ ಅಂದ್ಕೊಂಡ್ರು. 2 ಇಟ್ಟಿದ್ದರು ಪ್ರಿಯ ಸರಸರೇ, ಡೇವಿಡ್ ಸ್ಲಿಂಗ್ ಅಂತ ಒಂದು ಇಟ್ಟಿದ್ದರು. ಸೊ ಅದರಿಂದ ಅವರು ತುಂಬ ಧೈರ್ಯವಾಗಿದ್ದರು. ಆದರೆ ಸಮೀಪದಲ್ಲೇ ಗೊತ್ತಾಯಿತು ಪ್ರೀತಿಯ ಸರ, ಅವರ ಒಂದು ವೀಕ್ನೆಸ್ಸು, ಅವ್ರಿಗೊಂದು ಬಲವೀನ ಏನಾಯಿತು, ಐರನ್ ಡೂಮ್ ಫೇಲರು. ನೆಕ್ಸ್ಟು ಮೊಸಾಟು, ಅವರ ಒಂದು ಸ್ಟ್ರಾಂಗೆಸ್ಟು ಒಂದು ಇಂಟೆಲಿಜೆಂಟ್ ಏಜೆನ್ಸಿ ಟೋಟಲಿ ಫೇಲಿಯರ್ ಆಗಿದೆ. ಅದು ಪ್ರೀತಿಯ ಸರಸ, ಇಸ್ರೇಲ್ ಈಗ ತುಂಬ ಏನಾಗ್ತಾಯಿದೆ, ಒದ್ದಾಡ್ತಾ ಇದೆ. ಜಯನ ಸೋಲ ಅಂತ ಒಂದು ಸಮಯಕ್ಕೆ ಬಂದಿದೆ. ಅದೇ ಸಮಯದಲ್ಲಿ ಎಲ್ಲ ದೇಶದವರು ಅವ್ರನ್ನ ಸುತ್ತಕೊಂಡಿದ್ದನ್ನು ನಾವು ಏನು ಮಾಡ್ತೀವಿ, ನೋಡ್ತಾ ಇದ್ದೀವಿ. ಅದರಿಂದ ಪ್ರಿಯ ಸರಜೆ, ಇದು ಒಂದು ಕೊನೆಯ ಒಂದು ಸಮಯವಾಗಿದೆ. ಅದು ಪ್ರೀತಿಯ ಸರ, ನಮಗೆ ಇಸ್ರೇಲ್ ದೇಶ ಏನಾಗಿದೆ ಅಂದರೆ ಒಂದು ವಾಚ್ ಟವರ್ ಥರ. ಅಲ್ಲಿ ನಡೆಯೋ ಒಂದೊಂದು ಪ್ರವಾದನೆಗಳನ್ನ ನೋಡಬೇಕಾದ್ರೆ ನಾವು ಯಾವ ಸಮಯದಲ್ಲಿ ಜೀವಿಸ್ತಾ ಇದ್ದೀವಿ ಅಂತ ನಾವು ತಿಳಿಯಬಹುದು.
ಅದು ಪ್ರಿಯರೇ ಬೈಬಲಲ್ಲಿ ಹೇಳಿದಂಥ ಅರ್ಮುಗದನ್ ಎಂಬ ಯುದ್ಧದ ಒಂದು ಆ ಭಾಗಕ್ಕೆ ನಾವೇನಾಗಿದ್ದೀವಿ ಬಂದಿದ್ದೀವಿ. ಅದರಿಂದ ನಾವು ಎಚ್ಚರಿಕೆಯಿಂದ, ಇನ್ನೂ ಎಚ್ಚರಿಕೆ ಭಯದಿಂದ ನಮ್ಮ ಓಟವನ್ನು ಓಡೋಕ್ಕೆ ನಾವು ಏನು ಮಾಡಬೇಕು? ಪ್ರಯಾಸಗಳನ್ನ ಪಡಬೇಕು. ಕೊನೆಯದಾಗಿ ಒಂದು ವಾಕ್ಯವನ್ನು ಓದೋಣ. ಫಿಲಿಪ್ಪಿಯದವರಿಗೆ 2ನೇ ಅಧ್ಯಾಯದಲ್ಲಿ 12ನೇ ವಾಕ್ಯವನ್ನು ಓದಿ ಈ ಪಾಠವನ್ನು ನಾವು ಮುಗಿಸೋಣ. ಫಿಲಿಪಿಯನ್ಸ್ 2nd chapter verse 12. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿ. ನೋಡಿದ್ರೆ ಪ್ರಿಯ ಸರಸ್ರೇ, ಬಹು ನಡುಗುತ್ತಾನೆ ಮಾಡ್ರಿ, ಎಚ್ಚರಿಕೆಯಿಂದ ನಡುಗುತ್ತಾ ನಿಮ್ಮ ರಕ್ಷಣೆಯನ್ನು ಮಾಡ್ರಿ, ಸಾಧಿಸಿಕೊಳ್ಳಿ. ಪ್ರಿಯರೇ, ಹಿಂಗೆ ಇರ್ತದೆ ಅಲ್ವಾ? ಲೋಕ ಹಿಂಗೆ ಹೋಗ್ತಾ ಇರ್ತದೆ ಅಂತ ನಾವು ಅನ್ಕೋಬಾರ್ದು. ಯಾವ ಸಮಯ ಏನಾಗುತ್ತಂತ ಹೇಳಕ್ಕೆ ಇಲ್ಲ. ಆದ್ದರಿಂದ ಬೈಬಲ್ ನಮಗೆ ಎಚ್ಚರಿಕೆ ಕೊಡುವಂಥ ಪ್ರಕಾರವೇ ನಾವು ಕೂಡ ನಮ್ಮ ರಕ್ಷಣೆಯನ್ನು ಸಾಧಿಸೋದಕ್ಕೆ ಅಧಿಕ ಎಚ್ಚರಿಕೆಯಿಂದ ಭಯದಿಂದ ನಡುಗುತ್ತಾ ನಾವು ರಕ್ಷಣೆ ಸಾಧಿಸೋಕ್ಕೆ ನಾವು ದೇವರು ನಮಗೆ ಕೃಪೆ ಮಾಡಲಿ. ಈ ಒಂದು ಅವಕಾಶನ ಕೊಟ್ಟಂಥ ತಂದೆ ದೇವರಿಗೆ ಕರ್ತನಾದ ಯೇಸು ಸ್ವಾಮಿ ಮೂಲಕ ವಂದನೆಗಳನ್ನು ಹೇಳ್ಕೊಡುತ್ತೇನೆ. ಅದೇ ಸಮಯದಲ್ಲಿ ತುಂಬ ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಸ್ವಾಮಿ ನಾಮದಲ್ಲಿ ನಾನು ಸ್ತೋತ್ರವನ್ನು ಹೇಳ್ಕೊಳ್ಳುತ್ತಾ ಈ ಪಾಠವನ್ನು ಮುಗಿಸ್ತೀನಿ. ದೇವರು ನಮ್ಮೆಲ್ಲ ಆಶೀರ್ವದಿಸಲಿ. ಆಮೇಲೆ